ಸಂಜೆಯ ವಂದನೆಗಳು. ಇಂದು ಸೆಪ್ಟೆಂಬರ್ 15, ದೇಶ ಕಂಡ ಅದ್ಭುತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ದೇಶಾದ್ಯಂತ ಎಲ್ಲ ಇಂಜಿನಿಯರ್ಗಳು ಹೆಮ್ಮೆಯಿಂದ ಸರ್ ಎಂ ವಿ ಅವರನ್ನು ಗೌರವಪೂರ್ವಕವಾಗಿ ಸ್ಮರಿಸುವ ಇಂಜಿನಿಯರ್ಸ್ ಡೇ ಆಚರಣೆಯ ಈ ಸುದಿನ, ಸರ್ ಎಂ ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಪಾಲಿಸುತ್ತಾ ಹಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳ ಇವರ ವತಿಯಿಂದ ನಡೆಯುವ ಇಂಜಿನಿಯರ್ಸ್ ಡೇ ಆಚರಣೆ ಮತ್ತು ಪದಗ್ರಹಣ ಸಮಾರಂಭ. ಈ ಸುಂದರ ಸಂಜೆಯ ಸಮಾರಂಭವನ್ನು ಸ್ಮರಣೀಯವಾಗಿಸಲು ಬಂದಿರುವ ಎಲ್ಲ ಸಹೃದಯಿ ಬಾಂಧವರಿಗೆ ಆತ್ಮೀಯ ಸ್ವಾಗತಗಳು ಮತ್ತು ನನ್ನ ಎಲ್ಲ ಇಂಜಿನಿಯರ್ಸ್ ಮಿತ್ರರಿಗೆ ಇಂಜಿನಿಯರ್ಸ್ ಡೇಯ ಶುಭಾಶಯಗಳು. ಸಭಾ ಕಾರ್ಯಕ್ರಮದ ಮುಖ್ಯ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವ ಶುಭಗಳಿಗೆ. ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್, ಮಾನ್ಯ ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕಾರ್ಕಳ, ಇವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ. ಇಂಜಿನಿಯರ್ ಅನಿಲ್ ಬಾಳಿಗ, ಎಂಟೆಕ್, ಸ್ಟ್ರಕ್ಚರ್ ಮಂಜೇಶ್ವರ, ಟೆಕ್ನೋ ಟ್ರೇಡರ್ಸ್ ಎಯ್ಯಾಡಿ. ಶ್ರೀ ಉದಯ್ ಕುಮಾರ್ ಶೆಟ್ಟಿ, ಎಂಟೆಕ್ ಸಿವಿಲ್ ಇಂಜಿನಿಯರ್, ಅಧ್ಯಕ್ಷರು, ಉದಯ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮುನಿಯಾಲು. ಇಂಜಿನಿಯರ್ ಕೆ ಬಿ ಕೀರ್ತನ್ ಕುಮಾರ್, ಜಾಯಿಂಟ್ ಜನರಲ್ ಮ್ಯಾನೇಜರ್ MCF ಮಂಗಳೂರು. ಮಧು ಎಸ್ ಸರ್, ಅಲ್ಟ್ರಾಟೆಕ್ ಸಿಮೆಂಟ್ನ ಉಡುಪಿ ವಿಭಾಗದ ಮ್ಯಾನೇಜರ್. ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿ ಮತ್ತು ಇಂಜಿನಿಯರ್ ಮಂಜುನಾಥ್ ಹೆಗ್ಡೆ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ 2023-24 ಕಾರ್ಯದರ್ಶಿ ಪ್ರಕಾಶ್ ಆಚಾರ್ಯ ಮತ್ತು 2024-25 ಕಾರ್ಯದರ್ಶಿ ಇಂಜಿನಿಯರ್ ರಾಕೇಶ್ ಅಮೀನ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ವೇದಿಕೆಗೆ ಮೆರುಗನ್ನು ನೀಡಿದ ಎಲ್ಲ ಗಣ್ಯರಿಗೆ ವಂದನೆಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಕಾರ್ಯಕ್ರಮದ ಶುಭ ಪ್ರಾರಂಭಕ್ಕಾಗಿ ಪ್ರಾರ್ಥನೆ ಕುಮಾರಿ ಸಾಚಿ ಹರೀಶ್ ಅಂಚನ್ ಇವರಿಂದ. ಗೌರಿ ನಂದನ ಗಜಾನನ, ಗೌರಿ ನಂದನ ಗಜಾನನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ, ಪಾರ್ವತಿ ನಂದನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಗಜಾನನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ, ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ, ಗೌರಿ ಗೌರಿ ನಂದನ ಗಜಾನನ, ಗೌರಿ ನಂದನ ಗಜಾನನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ, ಷಣ್ಮುಖ ಸೋದರ ಗಜಾನನ, ಷಣ್ಮುಖ ಸೋದರ ಗಜಾನನ, ಗಜಾನನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭು ಮಾಂ ಪಾಹಿ
प्रसन्न पाहि प्रभु मां पाहि प्रसन्न गौरीनन्दन गजानन गौरीनन्दन गजानन गिरिजानन्दन निरञ्जन गिरिजानन्दन निरञ्जन गिरिजानन्दन निरञ्जन. ಧನ್ಯವಾದಗಳು ಕುಮಾರಿ ಸಾಚಿ ಹರಿಶಂಚನ್ ಇವರಿಗೆ. ಆಗಮಿಸಿದ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು, ಅಸೋಸಿಯೇಷನ್ನ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯರು ಆಗಿರುವ ಇಂಜಿನಿಯರ್ ಹಿತೇಶ್ ಕುಮಾರ್ ಶೆಟ್ಟಿ. ಮೋಕ್ಷಗೊಂಡ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನ ಇವತ್ತು ನಾವು ಇಂಜಿನಿಯರ್ಸ್ ಡೇ ಮತ್ತು ನಮ್ಮ ಅಸೋಸಿಯೇಷನ್ನ ಪದಗ್ರಹಣ ಸಮಾರಂಭವನ್ನು ನಡೆಸುವ ಈ ಶುಭ ಸಮಾರಂಭದಲ್ಲಿರುವ ಅತಿಥಿ ಹಿರಿಯರನ್ನು ಸ್ವಾಗತಿಸಲು ನಾನು ಸಂತೋಷಪಡುತ್ತೇನೆ. ಇಂದಿನ ಈ ಸಮಾರಂಭದ ಉದ್ಘಾಟನೆ ಮಾಡಲಿರುವವರು ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಶ್ರೀ ವಿ ಸುನೀಲ್ ಕುಮಾರ್ ಅವರು. ಕಾರ್ಕಳದ ಅಭಿವೃದ್ಧಿಯ ಹರಿಕಾರ ಸ್ವರ್ಣ ಕಾರ್ಕಳ ಕಲ್ಪನೆಯ ರೂವಾರಿ ಹಾಗೂ ಪ್ರತಿ ಕಾರ್ಕಳದ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮ ಅಸೋಸಿಯೇಷನನ್ನು ಕೂಡಿಕೊಂಡು ಹಲವಾರು ಸೇವೆ ಮಾಡುವಂಥ ನಮಗೆ ಭಾಗ್ಯವನ್ನು ಕೊಟ್ಟಂಥ ಶ್ರೀ ಸುನೀಲ್ ಕುಮಾರ್ ಅವರು. ಇವರನ್ನು ನಮ್ಮ ಅಸೋಸಿಯೇಷನ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರಂತೂ ನಮ್ಮ ಶಿಸ್ತು ಮತ್ತು ಬದ್ಧತೆಯ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿಯವರು. ಸರ್, ನಿಮ್ಮನ್ನು ಈ ಸಮಾರಂಭಕ್ಕೆ ಅಸೋಸಿಯೇಷನ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದಂಥ ಇಂಜಿನಿಯರ್ ದಿವಾಕರ್ ಶೆಟ್ಟಿ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಈ ಸಮಾರಂಭದಲ್ಲಿ ಇವತ್ತು ಪ್ರಧಾನ ಭಾಷಣ ಮಾಡಲಿರುವಂಥ ನಮ್ಮ ಆತ್ಮೀಯರಾದಂಥ ಇಂಜಿನಿಯರ್ ಅನಿಲ್ ಬಾಳಿಗ, ಟೆಕ್ ಸ್ಟ್ರಕ್ಚರಲ್, ಮಂಜೇಶ್ವರ ಟೆಕ್ನೋ ಟ್ರೇಡರ್ಸ್, ಎಯ್ಯಾಡಿ, ಮಂಗಳೂರು. ಸರ್, ನಿಮ್ಮನ್ನು ನಮ್ಮ ಅಸೋಸಿಯೇಷನ್ನ ಈ ಸಮಾರಂಭಕ್ಕೆ ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಇಂಜಿನಿಯರ್ ಶಶಿಕಾಂತ್ ರೈ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಯವರಾದಂಥ ನಮ್ಮ ಆತ್ಮೀಯರಾದಂಥ ಉದಯ್ ಕುಮಾರ್ ಶೆಟ್ಟಿಯವರು. ಉದಯ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡಂಥ ಒಬ್ಬ ಸಮಾಜ ಸೇವಕನೂ ಹೌದು, ಉದ್ಯಮದಲ್ಲಿ ಯಶಸ್ವಿ ಉದ್ಯಮಿಯೂ ಹೌದು, ಅಲ್ಲದೆ ನಮ್ಮ ಅಸೋಸಿಯೇಷನ್ನ ಸಕ್ರಿಯ ಸದಸ್ಯರೂ ಹೌದು. ಸರ್, ನಿಮ್ಮನ್ನು ಈ ನಮ್ಮ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂಥ ಇಂಜಿನಿಯರ್ ಅರುಣ್ ಕುಮಾರ್ ಶೆಟ್ಟಿ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇಂದಿನ ಸಮಾರಂಭದ ಇನ್ನೋರ್ವ ಅತಿಥಿ ಜಾಯಿಂಟ್ ಜನರಲ್ ಮ್ಯಾನೇಜರ್ MCF ಮಂಗಳೂರು. ನಮ್ಮ ಸಮಾರಂಭಕ್ಕೆ ಪ್ರತಿ ವರ್ಷವೂ ಬೆನ್ನೆಲುಬಾಗಿ ನಿಂತಿರುವವರು. ಸರ್, ನಮ್ಮ ಇಂದಿನ ಈ ಸಮಾರಂಭಕ್ಕೆ ನಿಮ್ಮನ್ನು ಸಹ ನಮ್ಮ ಅಸೋಸಿಯೇಷನ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದ ಇಂಜಿನಿಯರ್ ರಾಜಣ್ಣ ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಪ್ರತಿ ವರ್ಷವೂ ನಮ್ಮ ಈ ಭವ್ಯ ಸಮಾರಂಭ ನಡೆಯಲು ನಮ್ಮೊಡನೆ ಕೈ ಜೋಡಿಸುವವರು ಅಲ್ಟ್ರಾಟೆಕ್ ಕಂಪನಿಯವರು. ಅಲ್ಟ್ರಾಟೆಕ್ ಕಂಪನಿಯ ಜನರಲ್ ಮ್ಯಾನೇಜರ್ ಆದಂಥ ಶ್ರೀ ಮಧು SR ಇದ್ದಾರೆ. ಸರ್, ನಿಮ್ಮನ್ನು ನಮ್ಮ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂಥ ಇಂಜಿನಿಯರ್ NM ಹೆಗ್ಡೆ ಇವರು
ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನಮ್ಮ ಪ್ರಸಕ್ತ ಈ ವರ್ಷದ ಯಶಸ್ವಿ ಇಂಜಿನಿಯರ್ ಆದಂಥ ಮಿತಭಾಷಿ ನಮ್ಮ ಆತ್ಮೀಯರಾದಂಥ ಮಂಜುನಾಥ್ ಹೆಗ್ಡೆ ಅವರನ್ನು ಸರ್ ನಿಮ್ಮನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾದಂಥ ಇಂಜಿನಿಯರ್ ಅನೀಶ್ ತೆಂಡೂಳ್ಕರ್ ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಹಾಗೂ ಈಗಿನ ಸೆಕ್ರೆಟರಿ ಹಾಗೂ ಮುಂದೆ ಉಪಾಧ್ಯಕ್ಷರಾಗಿರುವಂಥವರು ನಮ್ಮ ಪ್ರಕಾಶ್ ಆಚಾರ್ಯವರು. ಸರ್ ನಿಮ್ಮನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರನ್ನು ನಮ್ಮ ಸಂಸ್ಥೆಯ ಜೊತೆ ಕಾರ್ಯದರ್ಶಿ ಇಂಜಿನಿಯರ್ ಸುಕೇಶ್ ಇವರು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ನಮ್ಮ ಯುವ ಇಂಜಿನಿಯರ್ ಆದಂಥ ರಾಕೇಶ್ ಅಮೀನ್ ಈ ವರ್ಷದ ಕಾರ್ಯದರ್ಶಿಯಾಗಿ ಅಧಿಕಾರ ಪದಗ್ರಹಣ ಮಾಡಲಿರುವರು. ಸರ್ ನಿಮ್ಮನ್ನು ನಮ್ಮ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿಯಾದಂಥ ಇಂಜಿನಿಯರ್ ಸುಶಾಂತ್ ಶೆಟ್ಟಿ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಈ ಸಮಾರಂಭದಲ್ಲಿರುವಂಥ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ನಮ್ಮ ಬಂಧುಗಳಿಗೂ ಹಾಗೂ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ ಪರಿವಾರದ ಗೌರವಾನ್ವಿತ ಸಲಹೆಗಾರರು ಹಾಗೂ ಹಿರಿಯರಿಗೂ ಹಾಗೂ ನಮ್ಮ ಈ ಸಮಾರಂಭಕ್ಕೆ ಪ್ರಯೋಜಕರಾಗಿರುವ ನಮ್ಮ ಹಿತೈಷಿಗಳಿಗೂ ಈ ಸಮಾರಂಭದಲ್ಲಿರುವ ಎಲ್ಲ ನಮ್ಮ ಆತ್ಮೀಯರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯವಾಗಿ ಎಲ್ಲರನ್ನ ಸ್ವಾಗತಿಸಿದ ತಮಗೂ ಕೂಡ ಆತ್ಮೀಯ ಸ್ವಾಗತಗಳು ಸರ್. ಆಧುನಿಕತೆಯಲ್ಲಿ ನಗರ, ಪಟ್ಟಣ, ಮಹಾನಗರಗಳ ಬೆಳವಣಿಗೆಯಲ್ಲಿ ಸಿವಿಲ್ ಇಂಜಿನಿಯರ್ಗಳ ಪಾತ್ರ ಮುಖ್ಯವಾದುದು. ಈ ನಿಟ್ಟಿನಲ್ಲಿ ಕಾರ್ಕಳ ನಗರದ ಬೆಳವಣಿಗೆಯಲ್ಲಿ ಸಿವಿಲ್ ಇಂಜಿನಿಯರ್ಸ್ ಬಹಳಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ತಾಂತ್ರಿಕವಾಗಿ ತಮ್ಮನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಜನಪರ ಕಾರ್ಯಗಳೊಂದಿಗೆ ಬಹಳಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಬಡ ತಾಂತ್ರಿಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ನೆರವು, ಇಂಜಿನಿಯರಿಂಗ್ ವಿದ್ಯಾಸಂಸ್ಥೆಗಳಿಗೆ ಪುಸ್ತಕಗಳ ಕೊಡುಗೆ, ಕೂಲಿ ಕಾರ್ಮಿಕರ ಚಿಕಿತ್ಸೆಗೆ ನೆರವು, ಕೋವಿಡ್ ಸಂದರ್ಭದಲ್ಲಿ ಕ್ವಾರಂಟೈನ್ ಸೆಂಟರ್ ನಿರ್ವಹಣೆ, ಕಾರ್ಮಿಕರಿಗೆ ಕಿಟ್ ವಿತರಣೆ, ಸ್ವಚ್ಛ ಕಾರ್ಕಳ ಪರಿಕಲ್ಪನೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು, ಸ್ಕಿಲ್ಡ್ ವರ್ಕರ್ ಟ್ರೈನಿಂಗ್ ಪ್ರೋಗ್ರಾಂ, ಟೆಕ್ನಿಕಲ್ ಟೂರ್, ಹೆಲ್ತ್ ಸ್ಕ್ರೀನಿಂಗ್ ಮುಂತಾದ ಕಾರ್ಯಕ್ರಮಗಳ ಜೊತೆಗೆ ಮುಂದಿನ 40 ವರ್ಷಕ್ಕೆ ಕಾರ್ಕಳ ಒಂದು ಸುಸಜ್ಜಿತ ಸುಂದರ ನಗರವಾಗಿ ರೂಪುಗೊಂಡು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಕಾರ್ಕಳ ನಗರಾಭಿವೃದ್ಧಿಯ ಯೋಜನೆಯ ಪ್ರಸ್ತಾವನೆ ಸಲ್ಲಿಸಿದ ಹೆಮ್ಮೆ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಕಾರ್ಕಳ ಇದರ ಜೊತೆಗೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಕಳೆದ 1 ವರ್ಷದಲ್ಲಿ ನಡೆಸಿಕೊಟ್ಟವರು ಇಂಜಿನಿಯರ್ ಮಂಜುನಾಥ್ ಹೆಗ್ಡೆ ಇವರು. ಬಹಳ ಶಾಂತ ಸ್ವಭಾವದ ಜೊತೆಗೆ ಸದಾ ನಗು ಮುಖದೊಂದಿಗೆ ಎಲ್ಲ ಇಂಜಿನಿಯರ್ಸ್ಗಳನ್ನು ಜೊತೆಯಾಗಿ ಕೂಡಿಸಿಕೊಂಡು ಯಶಸ್ವಿಯಾಗಿ 1 ವರ್ಷವನ್ನು ಪೂರೈಸಿದ ಇಂಜಿನಿಯರ್ ಮಂಜುನಾಥ್ ಹೆಗ್ಡೆ ಪ್ರಾಸ್ತಾವಿಕ ಮಾತಿಗಾಗಿ ನಮ್ಮ ಮುಂದೆ ಪ್ಲೀಸ್. ನೆರೆದಿರುವ ಎಲ್ಲರಿಗೂ ಶುಭ ಸಂಜೆಯನ್ನು ಕೋರುತ್ತಾ ಇಂದಿನ ಈ ಅರ್ಥಪೂರ್ಣ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿರುವಂಥ ನಮ್ಮ ತಾಲೂಕಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಸುನಿಲ್ ಕುಮಾರ್ ಅವರು ಇನ್ನಷ್ಟೇ ನಮ್ಮ ಜೊತೆಗೆ ಸೇರಿಕೊಳ್ಳಲಿದ್ದಾರೆ. ಹಾಗೂ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಆತ್ಮೀಯರು, ಮಿತ್ರರು ಹಾಗೂ ನಮ್ಮ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ನ ಮುಂದಿನ ಅಧ್ಯಕ್ಷರಾದ ವಿಜಯರಾಜ್ ಶೆಟ್ಟಿಯವರೇ, ಹಾಗೂ ಈ ದಿನ ಪ್ರಧಾನ ಭಾಷಣವನ್ನು ಮಾಡದಿರುವಂತಹ ಸ್ಟ್ರಕ್ಚರ್ ವಿಭಾಗದಲ್ಲಿ ಅಪಾರವಾದಂತಹ ಒಂದು
ಜ್ಞಾನವನ್ನು ಹಾಗೂ ಕ್ರಿಯಾನುಭವವನ್ನು ಹೊಂದಿರುವ ಮಂಜೇಶ್ವರ ಟೆಕ್ನೋ ಟ್ರೇಡರ್ಸ್ ಇದರ ಪ್ರವರ್ತಕರಾದ ಶ್ರೀಯುತ ಅನಿಲ್ ಬಾಳಿಗರ್ ಅವರೇ, ಉದಯ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರು ಹಾಗೂ ಇಂಜಿನಿಯರ್ ಉದಯ್ ಕುಮಾರ್ ಶೆಟ್ಟಿಯವರೇ, ಎಂಸೆಪ್ ಮಂಗಳೂರು ಇದರ ಜಾಯಿಂಟ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಇಂಜಿನಿಯರ್ ಕೀರ್ತನ್ ಕುಮಾರ್ ಅವರೇ, ಇಂದಿನ ಈ ಸುಸಂದರ್ಭದಲ್ಲಿ ನಮ್ಮ ಅಸೋಸಿಯೇಷನ್ ವತಿಯಿಂದ ಗೋಲ್ಡನ್ ಇಂಜಿನಿಯರ್ ಅವಾರ್ಡ್ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಇಂಡಿಯನ್ ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಶಾಂತ್ ಬೆಳ್ಳಿರಯವರೇ ಹಾಗೂ ನಮ್ಮ ಅಸೋಸಿಯೇಷನ್ನ ಭಾವಿ ಕಾರ್ಯದರ್ಶಿಯವರೇ ಹಾಗೂ ನಮ್ಮ ಜೊತೆ ಕೆಲಸ ಮಾಡಿದಂಥ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಪ್ರಕಾಶ್ ಅವರೇ ಹಾಗೂ ಆಲ್ಟ್ರಾಟೆಕ್ಕಿನ ಮಧು ಅವರೇ, ನೆರೆದಿರುವ ಎಲ್ಲ ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ಜಗತ್ತಿನ 2ನೇ ಅತಿ ದೊಡ್ಡ ಉದ್ಯಮ ಕ್ಷೇತ್ರವೆಂದರೆ ಅದು ನಿರ್ಮಾಣ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಿಂಹಪಾಲನ್ನು ಸಿವಿಲ್ ಇಂಜಿನಿಯರ್ಗಳು ಪಡೆದರೆ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅದಕ್ಕೆಂದೇ ಸಿವಿಲ್ ಇಂಜಿನಿಯರ್ಗಳನ್ನು ಆಧುನಿಕ ದೇಶದ ನಿರ್ಮಾತೃಗಳಲ್ಲಿ ಎಂದು ನಾವು ಕರೆಯುತ್ತೇವೆ. ಅದರಲ್ಲಿ ನಾವು ಒಂದಾಗಿರುವುದು ಒಂದು ಹೆಮ್ಮೆಯ ಸಂಗತಿ. ಆಧುನಿಕತೆಯ ಈ ಕಾಲಘಟ್ಟದಲ್ಲಿ ನೂತನ ತಾಂತ್ರಿಕ ಆವಿಷ್ಕಾರಗಳನ್ನು, ಕಾಲಕಾಲಕ್ಕೆ ಬದಲಾಗುವ ಜನರ ಜೀವನ ಶೈಲಿ, ಜನಜೀವನದ ಅಗತ್ಯತೆ, ಅವಶ್ಯಕತೆ, ಅದಕ್ಕೆ ಪೂರಕವಾಗುವಂತೆ ಭವಿಷ್ಯದ ದೂರದೃಷ್ಟಿಗಳನ್ನು ಇರಿಸಿಕೊಂಡು ಪರಿಸರ ಸಹಾಯ ನಿರ್ಮಾಣ ಕಾರ್ಯಗಳು ಇಂದು ಸಿವಿಲ್ ಇಂಜಿನಿಯರ್ಗಳು ಎದುರಿಸುವ ದೊಡ್ಡ ಸವಾಲು. ಈ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ, ನಿಭಾಯಿಸಿ, ಅಳವಡಿಸಿ ಯಶಸ್ವಿಗೊಳಿಸುವಲ್ಲಿ ಸಿವಿಲ್ ಇಂಜಿನಿಯರ್ಗಳ ಪಾತ್ರ ಮಹತ್ವವಾದದ್ದು. ಇಂಥ ಶ್ರೇಷ್ಠ ಕಾರ್ಯಕ್ಕೆ ಸಿವಿಲ್ ಇಂಜಿನಿಯರ್ಗಳು ಯಾವತ್ತೂ ಹಿಂದೆ ಬಿದ್ದಿಲ್ಲ, ಹಿಂದೆ ಬೀಳಲು ಬಾರದು. ಕಾರ್ಕಳ ಕ್ಷೇತ್ರ ವ್ಯಾಪ್ತಿಗೆ ಸೀಮಿತಪಟ್ಟಂತೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ಹಲವಾರು ವೃತ್ತಿನಿರತ ಇಂಜಿನಿಯರ್ಗಳ ಹಿತದೃಷ್ಟಿಯಿಂದ ನಿರ್ಮಾಣ ಕ್ಷೇತ್ರಗಳಲ್ಲಿ ಆವಿಷ್ಕಾರಗೊಳ್ಳುವ ನೂತನ ನಿರ್ಮಾಣ ಸಾಮಗ್ರಿಗಳ ತಾಂತ್ರಿಕ ಮಾಹಿತಿ ಪಡೆದು ಅದನ್ನು ಅಳವಡಿಸಿಕೊಳ್ಳುವ ಪರಿಣಿತಿ, ವ್ಯವಹಾರ ಕೌಶಲ್ಯ, ನಿರ್ಮಾಣ ಕ್ಷೇತ್ರದಲ್ಲಿ ಬದಲಾಗುವ ಸರ್ಕಾರಗಳ ನೀತಿ ನಿಯಮಗಳಿಗೆ ಅಳವಡಿಕೆ ಹಾಗೂ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಸಂಘಟಿತವಾಗಿ ಎದುರಿಸಿ ನಿಭಾಯಿಸುವಲ್ಲಿ ಮತ್ತು ಗ್ರಾಹಕರಿಗೆ ಗುಣಮಟ್ಟದ ಯೋಗ್ಯ ಬೆಲೆಯ ನಿರ್ಮಾಣ ಕಾರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಏಕರೂಪದ ದರ ಪಟ್ಟಿ ಮತ್ತು ಸಮಾಜದಿಂದ ಪಡೆದುದನ್ನು ಸ್ವಲ್ಪವಾಗಿ ಸಮಾಜಕ್ಕೆ ಅರ್ಪಿಸುವಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಮ್ಮ ಈ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂತು. ಪ್ರಥಮ ಅಧ್ಯಕ್ಷರಾಗಿ ಹಾಗೂ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಹಿರಿಯ ಇಂಜಿನಿಯರ್ ಪ್ರಶಾಂತ್ ಬೆಳ್ಳಿರವರು ಕಾರ್ಯವನ್ನು ನಿರ್ವಹಿಸಿದ್ದು, ಆ ಸಮಯದಲ್ಲಿ ಇಂಜಿನಿಯರ್ ಅಸೋಸಿಯೇಷನ್ನ ಕಾರ್ಯನಿರ್ವಹಣೆಯ ಬಗ್ಗೆ ರೂಪುರೇಷೆ ತಯಾರಿ, ಏಕರೂಪದ ದರಪಟ್ಟಿ ತಯಾರಿ, ತಾಂತ್ರಿಕ ಮಾಹಿತಿ ಕಾರ್ಯವನ್ನು ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ತಮ್ಮ ಈ ಅಸೋಸಿಯೇಷನ್ ನೋಂದಾಯಿತ ಸಂಸ್ಥೆಯಾಗಿ ರೂಪುಗೊಳಿಸುವಲ್ಲಿ ಅವರ ಪಾತ್ರ ಮಹತ್ವವಾಗಿತ್ತು. ಅಲ್ಲದೆ ತನ್ನ ವೃತ್ತಿ ಜೀವನದಲ್ಲಿ ಇಂಜಿನಿಯರ್ ಆಗಿ ದೀರ್ಘಕಾಲ ಸೇವೆ ಸಲ್ಲಿಸಿ ಜನಮನ್ನಣೆ ಗಳಿಸಿದ ಹಿರಿಯ ಇಂಜಿನಿಯರ್ಗಳನ್ನು ಗುರುತಿಸಿ ನಮ್ಮ ಅಸೋಸಿಯೇಷನ್ನಿಂದ ಗೋಲ್ಡನ್ ಇಂಜಿನಿಯರ್ ಪ್ರಶಸ್ತಿ ನೀಡುವಂಥ ಒಂದು ಪರಿಪಾಠವನ್ನು ಕೂಡ ಪ್ರಾರಂಭಿಸಿರುತ್ತೇವೆ. ನಂತರದ ಇಂಜಿನಿಯರ್ ಹರೀಶ್ ಕುಮಾರ್ ಇವರ ಅವಧಿಯಲ್ಲಿ ತಾಂತ್ರಿಕ ಮಾಹಿತಿ ಕಾರ್ಯಗಳ ಜೊತೆಗೆ ಅಸೋಸಿಯೇಷನ್ ಸದಸ್ಯರುಗಳ ಇಂಜಿನಿಯರ್ಗಳ ನಿರ್ಮಾಣ ಕೌಶಲ್ಯ ಅಭಿವೃದ್ಧಿಗೆ ಸಹಕಾರಿಯಾಗುವ ಅಧ್ಯಯನ ಪ್ರವಾಸ, ಸ್ಥಳೀಯವಾಗಿ ಆಚರಿಸುವ ಧಾರ್ಮಿಕ ಸಮಾರಂಭಗಳಿಗೆ ಸಹಕಾರ, ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತೇವೆ. ಜನೋಪಯೋಗಿ ಕಾರ್ಯಕ್ರಮದ ಅಂಗವಾಗಿ ಆನೆಕೆರೆ ಪಕ್ಕದ ಸಿಗಡಿಕೆರೆ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಅಸೋಸಿಯೇಷನ್ ಸಹಕಾರವನ್ನು ನೀಡಿದ್ದು, ಸದಸ್ಯರ ಸಹಭಾಗಿತ್ವ ಮತ್ತು ನಂತರದ ಅಧ್ಯಕ್ಷರಾದ ಇಂಜಿನಿಯರ್ ಹರೀಶ್ ಅಂಚನ್ ಅವರ ಕಾಲದಲ್ಲಿ ಹಿಂದೆ ನಿರ್ವಹಿಸಿದ ಕಾರ್ಯಕ್ರಮಗಳ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವ ಮಾನಸಿಕ ಒತ್ತಡ ನಿವಾರಣೆಗೆ ಹಾಗೂ ದೈಹಿಕ ಕ್ಷಮತೆಗಾಗಿ ಉದ್ದೀಪನಗೊಳಿಸುವಲ್ಲಿ ಮತ್ತು ಕೌಟುಂಬಿಕ ವಾತಾವರಣ ನಿರ್ಮಿಸುವಲ್ಲಿ ಸಹಕಾರಿಯಾಗುವ ಕ್ರೀಡಾಕೂಟ ಯೋಜನೆ
ಹಾಗೂ ಪ್ರವಾಸ ಮುಂತಾದ ಕಾರ್ಯಗಳನ್ನು ಕೈಗೊಂಡಿದ್ದರು. ಅಧ್ಯಕ್ಷರಾದ ಇಂಜಿನಿಯರ್ ದಿವಾಕರ್ ಶೆಟ್ಟಿ ಇವರ ಅಧ್ಯಕ್ಷತೆ ಅವಧಿಯಲ್ಲಿ ಹಲವಾರು ತಾಂತ್ರಿಕ ಪರಿಣಿತರ ಉಪನ್ಯಾಸ ಕಾರ್ಯಕ್ರಮಗಳು, ರೋಗಿಗಳಿಗೆ ಆಸಕ್ತರಿಗೆ ಆರ್ಥಿಕ ನೆರವು ಮುಂತಾದ ಜನಸ್ಪಂದನ ಕಾರ್ಯಕ್ರಮಗಳು, ನಂತರ ಇಂಜಿನಿಯರ್ ಹಿತೇಶ್ ಶೆಟ್ಟಿ ಇವರ ಅಧ್ಯಕ್ಷತೆ ಅವಧಿಯಲ್ಲಿ ಕಂಡು ಕೇಳರಿಯದ ಮಹಾಮಾರಿ ಕೊರೋನಾ ಸಾಂಕ್ರಾಮಿಕ ಕಾಯಿಲೆ ತಡೆಗಟ್ಟುವ ಅಂಗವಾಗಿ ಸರ್ಕಾರದ ಮನವಿ ಮೇರೆಗೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಒಂದಾದ ಮಿಯಾರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನೆಲೆಸಿದ ಬಂಧುಗಳ ಸುಮಾರು 1 ತಿಂಗಳ ಉಪೋಪಚಾರ ಖರ್ಚು ವೆಚ್ಚಗಳನ್ನು ನಮ್ಮ ಅಸೋಸಿಯೇಷನ್ನಿಂದ ಭರಿಸಿ ಸರ್ವರ ಪ್ರಶಂಸೆಗೆ ಪಾತ್ರವಾಗಿತ್ತು. ಮಾತ್ರವಲ್ಲದೆ ನಿರ್ಮಾಣ ಕಾರ್ಯದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಅಂದಿನ ಸರ್ಕಾರದ ಜನವಿರೋಧಿ ನೀತಿಗಳಿಗೆ ಸಂಘಟಿತರಾಗಿ ವಿರೋಧಿಸಿ ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಅವರು ಸಾಧಿಸಿರುತ್ತಾರೆ. ನಂತರದ ಅಧ್ಯಕ್ಷರಾದ ಇಂಜಿನಿಯರ್ ರಾಜೇಶ್ ಕುಂಟಡಿಯವರ ಅಧ್ಯಕ್ಷತೆಯಲ್ಲಿ ಈ ಹಿಂದೆ ಅಳವಡಿಸಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಬಂದು, ಜೊತೆಗೆ ಮುಂದಿನ 40 ವರ್ಷದ ಭವಿಷ್ಯದ ಕಾರ್ಕಳ ಹೇಗಿರಬೇಕೆಂದು ವೈಜ್ಞಾನಿಕವಾಗಿ, ಶಿಸ್ತುಬದ್ಧವಾಗಿ, ಪರಿಸರ ಸ್ನೇಹಿಯಾಗಿ, ಏರುತ್ತಿರುವ ಜನಸಂಖ್ಯೆಗಳಿಗೆ ಅನುಗುಣವಾಗಿ, ಜನಜೀವನದ ಅವಶ್ಯಕತೆಗಳಿಗೆ ಅನುಗುಣವಾಗಿ, ಜನಪರವಾಗಿ ಹೇಗೆ ಅಭಿವೃದ್ಧಿಯನ್ನು ಯೋಜನೆಗಳನ್ನು ಕೈಗೊಳ್ಳಬೇಕು ಎನ್ನುವ ವಿಸ್ತೃತ ಯೋಜನೆಯ ವರದಿಯನ್ನು ತಯಾರಿಸಿ ಅದನ್ನು ಡಿಸ್ಪ್ಲೇ ಮೂಲಕ ಕಳೆದ ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದಲ್ಲಿ ಪ್ರದರ್ಶನವನ್ನು ಕೂಡ ಮಾಡಿದ್ದು, ಅದನ್ನು ಕಾರ್ಯಗತಗೊಳಿಸುವಲ್ಲಿ ಶಾಸಕರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ. ಶಾಸಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಇನ್ನು 2023-24 ನಮ್ಮ ಅವಧಿಯಲ್ಲಿ ನಾವು ಅಸೋಸಿಯೇಷನ್ನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದು ಮಾತ್ರವಲ್ಲದೆ ಅಸೋಸಿಯೇಷನ್ನ ಸದಸ್ಯರ ಅವರ ಕುಟುಂಬದವರ್ಗವರ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಹಾಗೂ ನಮ್ಮ ಹುಟ್ಟೂರಿನಲ್ಲಿ ನಮ್ಮ ಗ್ರಾಮದ ವಿಷ್ಣು ಫ್ರೆಂಡ್ಸ್ ರಿಜಿಸ್ಟರ್ಡ್ ಇವರ ಸಹಭಾಗಿತ್ವದೊಂದಿಗೆ ಉಚಿತ ಹೃದಯ ರೋಗ, ಸಾಮಾನ್ಯ ರೋಗ, ಕಣ್ಣಿನ ತಪಾಸಣೆ ಹಾಗೂ ಸುಮಾರು 50 ಜನರಿಗೆ ಉಚಿತವಾಗಿ ಕನ್ನಡಕವನ್ನು ಕೂಡ ವಿತರಣೆ ಮಾಡಿದ್ದು ಇದು ಕೂಡ ಜನಮನ್ನಣೆ ಗಳಿಸಿದ್ದು ನಮಗೆಲ್ಲ ಸಂತೋಷದ ವಿಚಾರ. ನಮ್ಮ ಮುಂದಿನ ಸಾಲಿನ ಈ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿಕೊಳ್ಳಲಿರುವ ಮಿತ್ರ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ತಮ್ಮ ಅಧಿಕಾರ ಅವಧಿಯಲ್ಲಿ ಇನ್ನಷ್ಟು ಸುಧಾರಿತ ಆಧುನಿಕ ತಂತ್ರಜ್ಞಾನ, ಮಾಹಿತಿ ವಿನಿಮಯ ಕಾರ್ಯಗಳ ಜೊತೆಗೆ ನಿಮ್ಮ ಯೋಜನೆಯ ಜನೋಪಯೋಗಿ ಕಾರ್ಯಕ್ರಮಗಳು ಕಾರ್ಯಗತವಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತಾ, ತಮ್ಮ ಕಾರ್ಯಯೋಜನೆಗಳಿಗೆ ಸಂಪೂರ್ಣ ಸಹಭಾಗಿತ್ವದ ಜೊತೆಗೆ ನಮ್ಮೆಲ್ಲರ ಪ್ರೋತ್ಸಾಹ ಸಹಕಾರವನ್ನು ನಿರೀಕ್ಷಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ತಮ್ಮ ಪ್ರಾಸ್ತಾವಿಕ ಮಾತಿಗಾಗಿ ಧನ್ಯವಾದಗಳು ಇಂಜಿನಿಯರ್ ಮಂಜುನಾಥ್ ಹೆಗ್ಡೆ ಇವರಿಗೆ. ನಾವು ಏನನ್ನಾದರೂ ಪ್ರಾರಂಭಿಸಬೇಕಾದ್ರೆ ಅಥವಾ ಒಂದು ನಿರ್ದಿಷ್ಟ ಪರಿಸರವನ್ನು ಸೃಷ್ಟಿಸಬೇಕೆಂದರೆ ಮೊದಲು ದೀಪವನ್ನು ಬೆಳಗಿಸಬೇಕು. ದೀಪದ ಬೆಳಕು ಕೇವಲ ನೋಟಕ್ಕಷ್ಟೇ ಸೀಮಿತವಾಗಿರದೆ ಆ ಸಂಪೂರ್ಣ ಸ್ಥಳದಲ್ಲಿ ಪ್ರತ್ಯೇಕ ಶಕ್ತಿಯನ್ನೇ ತುಂಬುತ್ತದೆ ಎಂಬುದು ತಿಳಿದಿರುವ ವಿಷಯ. ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಸಿವಿಲ್ ಇಂಜಿನಿಯರ್ ವಿಭಾಗದಲ್ಲಿ ಮಾಸ್ಟರ್ಸ್ ಪದವಿ ಪಡೆದು ವೃತ್ತಿ ಜೀವನದಲ್ಲಿ ಯಶಸ್ವಿ PWD ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಮುನಿಯಾಲ್ನಲ್ಲಿ ಉದಯ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸಮಾಜ ಸೇವೆ ನೀಡುತ್ತಿರುವ ಕೊಡುಗೈ ದಾನಿ ನಮ್ಮ ಅಸೋಸಿಯೇಷನ್ನ ಸದಸ್ಯರು ಆಗಿರುವ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರು. ಶುಭಂ ಕರೋಟಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ದೀಪ
नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीप नमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ಈ ದೀಪವನ್ನ ಬೆಳಗಿಸಿ ಈ ವಾತಾವರಣವನ್ನ ಶುಭ ಮತ್ತು ಕಲ್ಯಾಣವಾಗಿಸೋಣ. ಈ ಪವಿತ್ರ ದೀಪಕ್ಕೆ ನಮಸ್ಕಾರಗಳನ್ನು ಹೇಳುತ್ತಾ ನಮ್ಮ ಕರ್ನಾಟಕದ ವಿಶ್ವ ಈಶ್ವರಯ್ಯ ನಮ್ಮ ವಿಶ್ವೇಶ್ವರಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸೋಣ. ಅದೇ ರೀತಿ ನಮ್ಮ ಎಲ್ಲ ಇಂಜಿನಿಯರ್ಸ್ಗಳು ಕೂಡ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಕ್ಕಿಯೊಳಗನ್ನವನ ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗಾದವನಾರು ಲೆಕ್ಕವಿರಸಿಲ್ಲ ಜನ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. DVGಯವರ ಈ ಮೇಲಿನ ಕಗ್ಗವನ್ನು ಮನನ ಮಾಡಿದರೆ ನಾವು ಇಂದು ಪಡೆದಿರುವಷ್ಟು ಸೌಲಭ್ಯ ಸೌಕರ್ಯ ಶಿಕ್ಷಣ ಪರಿಣತಿ ಅಭಿವೃದ್ಧಿ ನಮ್ಮ ಹಿಂದಿನ ತಲೆಮಾರಿನವರು ಪಡೆದುಕೊಂಡಿರಲಿಲ್ಲ. ಇಷ್ಟೆಲ್ಲ ಉನ್ನತಿ ಸುವ್ಯವಸ್ಥೆ ಅಭಿವೃದ್ಧಿಯ ಹಿಂದೆ ಅನೇಕರ ತ್ಯಾಗ ಬಲಿದಾನ ಕಾಳಜಿ ಬಹಳವಾಗಿದೆ. ಇಂದು ಅದನ್ನೆಲ್ಲ ಅನುಭವಿಸುತ್ತಿರುವ ನಾವು ಅವರನ್ನು ಸ್ಮರಿಸಿಕೊಳ್ಳುವುದು ನಮಿಸುವುದು ಅತ್ಯವಶ್ಯಕ. ಆ ನಿಮಿತ್ತ ಭಾರತ ಕಂಡ ವಿಶ್ವವಿಖ್ಯಾತ ಇಂಜಿನಿಯರ್ ದಕ್ಷ ಆಡಳಿತಗಾರ ಸಮಾಜ ಸುಧಾರಕ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವರ ಜನ್ಮದಿನದ ನಿಮಿತ್ತ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದಲ್ಲಿ ಅವರಿಗೆ ನಮಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಗೌರವ ಸಲ್ಲಿಸಿದ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಉದಯ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ಮುನಿಯಾಲು ಇವರಿಂದ. ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ ನಾವು ನಂಬಿದ ದೇವರನ್ನು ಮನಸಾರೆ ನೆನೆಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾಗಿರುವ ವಿಜಯರಾಜ್ ಶೆಟ್ಟಿಯವರೇ, ಅದೇ ರೀತಿ ನನ್ನ 2 ಬ್ಯಾಚ್ ಸೀನಿಯರ್ ನಿಟ್ಟೆಯಲ್ಲಿ ಒಟ್ಟಿಗೆ ಓದ್ತಿದ್ದೆವು ಅಂತ ಅನಿಲ್ ಬಾಳಿಗ ಅವರೇ, ಅದೇ ರೀತಿ KB ಕೀರ್ತನ್ ಕುಮಾರ್ ಅವರೇ, ಮಧು SR ಅವರೇ, ಹಾಗೆ ಇವತ್ತು ಸನ್ಮಾನ್ಯ ಸ್ವೀಕರಿಸಲಿರುವ ಪ್ರಶಾಂತ್ ಬೆಳ್ರೆ ಅವರೇ, ಹಾಗೆ ಅದೇ ರೀತಿ ಈಗಿನ ಅಧ್ಯಕ್ಷರಾಗಿರುವ ಮಂಜುನಾಥ್ ಹೆಗಡೆಯವರೇ, ಹಾಗೆ ಪ್ರಕಾಶ್ ಆಚಾರ್ಯವರೇ, ರಾಕೇಶ್ ಅಮೀನವರೇ, ಹಾಗೆ ಎಲ್ಲ ಕಮಿಟಿಯ ಸರ್ವ ಸದಸ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಇಂಜಿನಿಯರ್ ಮಿತ್ರರೇ, ಹಾಗೆ ಎಲ್ಲ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಮೇಲೆ ಪ್ರೀತಿ ಇಟ್ಟು ಬಂದಿರುವ ಎಲ್ಲ ಊರಿನ ಗಣ್ಯರೇ, ಅತ್ಯಂತ ಸಂತೋಷವಾಗ್ತದೆ. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯವರ ಜನ್ಮ ದಿವಸದಂದು ಪ್ರತಿ ವರ್ಷ ಮಾಡಿಕೊಂಡು ಬಂದಿರುವ ಕಾರ್ಯಕ್ರಮ. ಸುಮಾರು ವರ್ಷ ಕರೆದಾಗ ಬರಲಿಕ್ಕೆ ಆಗಿಲ್ಲ, ಆದರೆ ಇವತ್ತು ಬರುವ ಅವಕಾಶ ಸಿಕ್ಕಿದ್ದು.
ನನಗೂ ತುಂಬ ಹೆಮ್ಮೆ ಆಗ್ತದೆ, ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಅಂತ. ಯಾಕಂದರೆ ಈ ದೇಶ ನಿರ್ಮಾಣ ಇರ್ಬೋದು ಅಥವಾ ನಮ್ಮ ಚೌಕಟ್ಟಿನಲ್ಲಿ ಮಾಡೋ ಯಾವುದೇ ಕೆಲಸದಲ್ಲಿರ್ಬೋದು, ಸಿವಿಲ್ ಇಂಜಿನಿಯರಿಗೆ ಇರುವಷ್ಟು ಒಳ್ಳೆಯ ಅವಕಾಶಗಳು ಅವ ಯಾವ ರೀತಿ ಯೋಚನೆ ಮಾಡ್ತಾನೆ ಆ ರೀತಿ ಅದು ಹೋಗ್ತದೆ. ಯಾವುದೇ ವಿಚಾರದಲ್ಲಿ ಅದು ಸಿವಿಲ್ ಇಂಜಿನಿಯರ್ ಅಂದರೆ ಬರೀ ಕಟ್ಟಡ ಅಥವಾ ಒಂದು ರಸ್ತೆ ಅದು ಮಾತ್ರ ನೆನಪಿಗೆ ಬರೋದಲ್ಲ. ಇಡೀ ನಮ್ಮ ಪರಿಕಲ್ಪನೆ ಒಂದು ಬೇರೆ ರೀತಿಯಲ್ಲಿ ಅದನ್ನು ತಗೊಂಡೋಗ್ಲಿಕ್ಕೆ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮು. ನಾವು ನಮ್ಮ ತಂದೆ ತಾಯಿಯರಿಗೆ ಧನ್ಯತೆಯನ್ನು ಸ್ವೀಕರಿಸುವ. ಯಾಕಂದರೆ ನಮ್ಮನ್ನು ಸಿವಿಲ್ ಇಂಜಿನಿಯರ್ ಬ್ರಾಂಚಿಗೆ ಹಾಕಿದ್ದಾರೆ ಅಂತೇಳಿ ಅದು ಗೊತ್ತಿದ್ದು ಹೋಗಿದ್ದಲ್ಲ, ಬೈ ಡಿಫಾಲ್ಟ್ ಹೋಗಿದ್ದು. ಹೋದ ನಂತರ ಗೊತ್ತಾಯಿತು ಅದರ ಸಂತೋಷ ಏನು ಉಂಟಂತೇಳಿ. ನಾನು ಫಸ್ಟಿಗೆ ಮಣಿಪಾಲದಲ್ಲಿ 3 ವರ್ಷ ಡಿಪ್ಲೊಮೊ ಸಾಕಂತ ಸೇರಿದವ TMFI ಪಾಲಿಟೆಕ್ನಿಕಲ್ಲಿ. ಅದಾದ ನಂತರ ಒಳ್ಳೆಯ ಸಹಪಾಠಿಗಳು ಸಿಕ್ಕಿದ್ರು. ಆ ನಂತರ ಅದನ್ನು ಮುಂದುವರಿಸ ನಿಟ್ಟೆಯಲ್ಲಿ ಬಂದು ಇಂಜಿನಿಯರಿಂಗ್ ಸೇರಿದೆ. ಅಲ್ಲಿ ಇಲ್ಲಿ ನನ್ನ ಲೆಕ್ಚರ್ ಇದ್ದಾರೆ, ಸರನ್ನು ನೋಡಿದೆ. ಲಾಸ್ಟ್ ಟೈಮೆಲ್ಲ ತುಂಬ ಜನ ಬರ್ತಿದ್ದಾಗೆ ನನಗೆ ನೆನಪು, ಲೆಕ್ಚರ್ಸ್ ಎಲ್ಲ. ಇವತ್ತು ನಿಟ್ಟೆ ಸೈಡಿಂದ ಕಮ್ಮಿ ಇದಾಗಿದೆ. ಬಟ್ ಎನಿವೆ ಆ ನಂತರ ಮುಂದುವರಿಸಿ ಪುನಃ MIT ಹೋಗಿ ನನ್ನ ಎಜುಕೇಷನನ್ನು ಮುಂದುವರಿಸುವ ಅವಕಾಶವನ್ನು ನನ್ನ ತಂದೆ ತಾಯಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ. ಆದರೆ ಕಾರ್ಕಳದಲ್ಲಿ ವಿಭಿನ್ನವಾಗಿ ಭಾಳ ಸಂತೋಷದಿಂದ ಸಿವಿಲ್ ಇಂಜಿನಿಯರ್ಸ್ ಒಳ್ಳೆಯ ಒಂದು ಟೀಮ್ ಉಂಟಂತ ಹೇಳಲಿಕ್ಕೆ ನಾವು ಕಾರ್ಕಳಕ್ಕೆ ಒಂದು ಪ್ರದಕ್ಷಿಣೆ ಬಂದರೆ ಗೊತ್ತಾಗ್ತದೆ. ಅದು ಕಾರ್ಕಳ ಖಾಲಿ ಪೇಟೆ ಭಾಗದಲ್ಲಿ ಮಾತ್ರ ಅಲ್ಲ, ಗ್ರಾಮೀಣ ಭಾಗದಲ್ಲಿಯೂ ಸುಂದರವಾದ ಮನೆ ಉಂಟಂತಾದರೆ, ಸುಂದರವಾದ ಹಾಲ್ ಉಂಟಂತಾದರೆ ಅದಕ್ಕೆಲ್ಲ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಕಾರಣ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನನ್ನ ಆಸೆ ಇಷ್ಟೇ, ಮುಂದಿನ ದಿನದಲ್ಲಿ ನೀವು ಇಷ್ಟು ಶಕ್ತಿಯುತವಾದ ತಂಡ ಇದೆ, ನೀವೊಂದು ಒಳ್ಳೆ ಸ್ವಂತ ಸೂರು ಮಾಡಬೇಕು. ನಾವು ಖಾಲಿ ಒಂದಿನ ಫಂಕ್ಷನಿಗೆ ಹಾಲಿಗೆ ಸೀಮಿತ ಆಗಬಾರ್ದು. ಮುಂದಿನ ದಿವಸದಲ್ಲಿ ನಿಮ್ಮ ರಿಜಿಸ್ಟ್ರ್ ಒಂದು ಅಸೋಸಿಯೇಷನ್ ಇದೆ, ಈ ಮೂಲಕ ತಾವೊಂದು ಅಪ್ಲಿಕೇಶನ್ ಕೊಡಿ DC ಮತ್ತು ತಾಲೂಕಿಗೆ, ಅಲ್ಲಿಂದ ತಮಗೊಂದು ಜಾಗ ಮಂಜೂರು ಮಾಡುವ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡುವ. ಅದೇ ರೀತಿ ಅಲ್ಲಿ ನಮ್ಮದೇ ಆದ ಒಂದು ಸ್ವಂತ ಕಟ್ಟವನ್ನು ಕಟ್ಟುವ. ನಾವು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಕಟ್ಟುವುದು ಅಂತ ಹೇಳಿದರೆ ಅದಕ್ಕೆ ಎಲ್ಲ ಏನು ಹೇಳ್ತಾರೆ, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಬೇರೆ ಎಲ್ಲ ಪರಿಕರವನ್ನು ಕೊಡೋ ತುಂಬ ಈಗ ಅಲ್ಟ್ರಾಟೆಕ್ನ ನಮ್ಮ ಬಾಳಿಗವರೇ ಇದ್ದಾರೆ. ನಮ್ಮ ಬಿಲ್ಡಿಂಗ್ ಬೇಕಾಗುವ ಎಲ್ಲ ಸಿಮೆಂಟನ್ನು ಅವ್ರು ಒಬ್ಬರೇ ಕೊಡ್ಬೋದು. ಅಂದರೆ ಆ ಪ್ರೀತಿ ಮೇಲೆ, ಯಾಕಂದರೆ ಅಷ್ಟು ದೊಡ್ಡ ಅದೊಂದು ಅಸೋಸಿಯೇಷನ್ ಮತ್ತು ಯಾರ್ದು ಒಬ್ಬರದಲ್ಲ, ಅದು ಎಲ್ಲರ ಸೊತ್ತು. ಹಾಗೆ ಅದನ್ನು ಮುಂದಿನ ದಿನದಲ್ಲಿ ಕಾರ್ಕಳದಲ್ಲಿ ಮಾಡುವಂಥ ಕನಸನ್ನು ನೀವು ಇಟ್ಕೊಂಡಿರಿ. ಅದನ್ನು ಸಾಕಾರ ಮಾಡುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮುಂದಿನ ದಿನದಲ್ಲಿ ಮಾಡಬೇಕಂತ ಒಂದು ಉದ್ದೇಶ. ಹಿರಿಯ ಇಂಜಿನಿಯರ್ ಆದ ಶಶಿಕಾಂತ್ ರೈ ಅವರಿದ್ದಾರೆ. ನಾವು ಡಿಪ್ಲೊಮಾ ಮಾಡಿ ಬರುವಾಗ ಅವ್ರ ಆಫೀಸಿಗೆ ಹೋಗ್ತಾ ಇದ್ದೆ, ಅಲ್ಲಿ ನೋಡ್ತಾ ಇದ್ದೆ. ಅವರು ಆವತ್ತಿಂದ ಇವತ್ತೊಂದು 30 ವರ್ಷದ ಹಿಂದಿನ ಅವರ ಒಂದು ನಾನು ನಡೆನುಡಿ ಅದು ನೋಡ್ತೇನೆ. ಅದು ಒಬ್ಬ ದೊಡ್ಡ ಸಿವಿಲ್ ಇಂಜಿನಿಯರ್ ಇರುವ ದೊಡ್ಡ ಗುಣ. ಅವರ ಹತ್ರ ಮನುಷ್ಯತ್ವ ಬೇಕು. ಸುರಿಗೆ ಮನುಷ್ಯತ್ವವನ್ನು ನಾವು ಮೈಗೂಡಿಸಿಕೊಂಡ್ರೆ ತಪ್ಪು ಮಾಡ್ತೇವೆ. ಈಗ ನಾನು ಸಹ ತುಂಬ ತಪ್ಪು ಮಾಡಿರ್ಬೋದು ನನ್ನ ಜೀವನದಲ್ಲಿ, ರಸ್ತೆ ಮಾಡುವಾಗ, ಇನ್ನೊಂದು ಮಾಡುವಾಗ. ಅದರ ತಿದ್ದಿಕೊಂಡು ಮುಂದೆ ಹೋದರೆ ಅದೇ ಮನುಷ್ಯನ ದೊಡ್ಡ ಗುಣ. ಸಿವಿಲ್ ಇಂಜಿನಿಯರ್ ಹತ್ರ ತುಂಬ ತಪ್ಪಾಗ್ತದೆ, ಮಾಡಿದಾಗ ಟೀಕೆಗಳು ತುಂಬ ಬರ್ತವೆ ನಮಗೆ. ಅದೆಲ್ಲರನ್ನು ಎದುರಿಸಲಿಕ್ಕೆ ಇರುವ ದೊಡ್ಡ ಒಂದು ಗುಣ ನಮ್ಮ ಹತ್ರ ಬೇಕು. ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಬೇಕು. ಮಾಡಿದ ತಪ್ಪನ್ನು ಪುನರಾವರ್ತಿ ಮಾಡಬಾರ್ದು, ಅಷ್ಟೇ. ಅದೇ ಮಾಡೋದು. ನಾನು ಯಾರೇ ಅವರ ಡಿಪ್ಲೊಮಾ ಆಗಿರಲಿ, ಅಲ್ಲ BE ಮಾಡಿರಲಿ, MTech ಮಾಡಿರಲಿ, ಎಷ್ಟೇ ದೊಡ್ಡ ಅವರು ಪದವಿ ಸ್ವೀಕರಿಸೋದು ಇಂಪಾರ್ಟೆಂಟ್ ಅಲ್ಲ, ಅವ ಎಷ್ಟು ಒಂದು ಅವನ ಏನು ಹೇಳ್ತಾರೆ ಅವರ ಕಾರ್ಯ ಕ್ಷೇತ್ರದಲ್ಲಿ ಅವ ಎಷ್ಟು ಮನುಷ್ಯತ್ವವನ್ನು ತೋರಿಸಿಕೊಂಡು ಕೆಲಸ ಮಾಡ್ತಾನಂತ ಬಹಳ ಇಂಪಾರ್ಟೆಂಟ್. ಆ ಕೆಲಸವನ್ನು ಮಾಡಿದರೆ ಸಿವಿಲ್ ಇಂಜಿನಿಯರಿಗೆ ಅದಕ್ಕೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೇನೆ ನಾನು. ಅವು ಎಲ್ಲಿ ಹೋಗ್ಬೋದು ಅಂದರೆ ಆಕಾಶದ ಎತ್ತರಕ್ಕೆ ಬೆಳಿಬೋದು ಅಂತ ಒಳ್ಳೆ ಅವಕಾಶ ಇದೆ. ಅದನ್ನೆಲ್ಲ ನೀವು ಮೈಗೂಡಿಸಿಕೊಂಡು ಮುಂದಿನ ದಿನದಲ್ಲಿ ನಾವೆಲ್ಲ ಒಟ್ಟು ಸೇರಿಕೊಂಡು, ನೀವು ಮಾಡಿ ಅಂತ ಹೇಳೋದಿಲ್ಲ, ನಾವೆಲ್ಲ ಒಟ್ಟು ಸೇರಿಕೊಂಡು ಮಾಡುವಂತ ಹೇಳುತ್ತಾ, ನನಗೆ ಕಾರ್ಯಕ್ರಮದ ಮಧ್ಯದಲ್ಲಿ ಇವತ್ತೊಂದು ಸೋಣಾರ್ತಿ ಕಾರ್ಯಕ್ರಮ ಇದೆ. ಅದು ನಮ್ಮ ಕಾರ್ಕಳ ಕಾಡ್ಡ ಒಬ್ಬ ಶ್ರೇಷ್ಠ ಇಂಜಿನಿಯರ್, ಕಾರ್ಲ ಕನ್ಸ್ಟ್ರಕ್ಷನ್ ಶಿವರಾಮ್ ಶೆಟ್ಟಿ ಅವರು, ದಿವಂಗತ. ಇವತ್ತು ನೆನೆಸ್ಕೊಳ್ಬೇಕು ಅವರನ್ನು. ಯಾಕಂದರೆ ಅವರು ನಮಗೆಲ್ಲ ಒಂದು ಗುರುಗಳು. ಅವರು ಮಾಡುವ ಕೆಲಸ, ಅವರು ಡಿಪಾರ್ಟ್ಮೆಂಟನ್ನು ಹ್ಯಾಂಡಲ್ ಮಾಡ್ತಿದ್ದ ವೇ, ಅದೆಲ್ಲ ನಾವು ನೋಡಿ ಕಲಿತು ಬದುಕಿದವರು. ಇವತ್ತು ಅವರೊಂದು ನಮ್ಮ ಎಳ್ಳಾರೆಯಲ್ಲಿ ಲಕ್ಷ್ಮೀ ಜನಾರ್ದನ ಅನ್ನೋ ಒಂದು ಬಹಳ ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸುಮಾರು ಒಂದು ಹಳ್ಳಿಯಲ್ಲಿ ಆದರೂ 7-8 ಕೋಟಿ ರೂಪಾಯಲ್ಲಿ ಸುಮಾರು 60-70% ದುಡ್ಡು ಅವರೊಬ್ಬರೇ ಹಾಕಿ ಕಟ್ಟಿದ್ದಾರೆ ಅಂತ. ಇವತ್ತು ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ಸೋಣ ತಿಂಗಳಿದೆ, ಅದು ಇವತ್ತು ಸೋಣಾರ್ತಿ ಪೂಜೆ ಇದೆ. 7:30 ಹೋಗಬೇಕಿತ್ತು, ಆದರೆ ಈ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವಂತ ಬಂದೆ. ನೀವು ಕರೆದೋದಕ್ಕೆ, ನಿಮ್ಮೊಂದು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ, ನಿಮ್ಮೆಲ್ಲರನ್ನು ಇವತ್ತು ಕೂಡಿ ನೋಡೋ ಒಂದು ಸಂತೋಷ ಆಯಿತು. ಮುಂದಿನ ದಿನದಲ್ಲಿ ತಾವು ಮಾಡುವ ಎಲ್ಲ ಕೆಲಸ ನಾನು ಇದ್ದೇನೆ ಅಂತ ಹೇಳುತ್ತಾ, ಖಂಡಿತ ಈ ಒಂದು ಸೈಟನ್ನು ಮಂಜೂರು ಮಾಡಿಕೊಂಡು ನಮ್ಮ ಸ್ವಂತ ಸೂರು ಮಾಡೋ ಬಗ್ಗೆ ತಾವು ಈ ಬಗ್ಗೆ ಇನಿಷಿಯೇಟ್ ತಗೊಳ್ಬೇಕಂತ ಪುನರಪಿ ಹೇಳುತ್ತಾ ನಾನು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸಿವಿಲ್ ಇಂಜಿನಿಯರ್ಸ್ಗಳ ಬಗ್ಗೆ ನೆಚ್ಚಿನ ಮಾತುಗಳನ್ನಾಡಿ ಅಸೋಸಿಯೇಷನ್ನ ಬಗ್ಗೆ ಶುಭ ಹಾರೈಕೆ ಮಾಡಿದ, ತಮ್ಮ ಸಹಕಾರ ಮುಂದೆಯೂ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಸದಾ ಇರಲಿ ಎಂದು ಭಾವಿಸ್ತಾ, ತಮಗೆ
ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಈ ಒಂದು ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಭಾರತ ಕಂಡ ವಿಶ್ವವಿಖ್ಯಾತ ಇಂಜಿನಿಯರ್, ನೀರಾವರಿ ಅಣೆಕಟ್ಟುಗಳ ಹರಿಕಾರ, ಸಜ್ಜನ, ಶಿಕ್ಷಣ ತಜ್ಞ, ದೇಶೀಯ ಕೈಗಾರಿಕಾ ಕ್ರಾಂತಿಯ ಹರಿಕಾರ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಇಂದು ಇಂಜಿನಿಯರ್ಸ್ ದಿನವನ್ನು ಸಂಭ್ರಮದಿಂದ ಆಚರಿಸಲು ಅವರ ಸಾಧನೆ, ವ್ಯಕ್ತಿತ್ವವನ್ನು ಇಂದಿನ ಇಂಜಿನಿಯರ್ಸ್ಗಳು ಪ್ರೇರಣೆಯನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಸ್ ಡೇಯನ್ನು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಾರ್ಕಳ ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಕಾರ್ಕಳ ತಾಲೂಕಿನ ಎಲ್ಲ ಕಾರ್ಯನಿರತ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ಗಳು ಒಟ್ಟಾಗಿ ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿ ಹೊಂದುವ ಕಟ್ಟಡ ನಿರ್ಮಾಣ ಹಾಗೂ ಕಟ್ಟಡ ಸಾಮಗ್ರಿಗಳ ಮಾಹಿತಿ ಪಡೆಯಲು, ಗುಣಮಟ್ಟ ಮತ್ತು ಪರಸ್ಪರ ಜ್ಞಾನ ವಿನಿಮಯ ಮಾಡಿಕೊಂಡು ಒಗ್ಗಟ್ಟು ಮೂಡಲು ಹಾಗೂ ಸಮಾಜದ ಒಳಿತಿಗಾಗಿ 2015ರಲ್ಲಿ ಸಿವಿಲ್ ಇಂಜಿನಿಯರ್ಸ್ ಸಂಸ್ಥೆಯು ಹುಟ್ಟಿಕೊಂಡಿತು. ಇಂಜಿನಿಯರ್ ಪ್ರಶಾಂತ್ ಬೆಳ್ಳಿರಾಯ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡು ಈ ಸಂಸ್ಥೆಯು ನಂತರ ಇಂಜಿನಿಯರ್ ಹರೀಶ್ ಕುಮಾರ್, ಇಂಜಿನಿಯರ್ ಹರೀಶ್ ಅಂಚನ್, ಇಂಜಿನಿಯರ್ ದಿವಾಕರ್ ಶೆಟ್ಟಿ, ಇಂಜಿನಿಯರ್ ಹಿತೇಶ್ ಶೆಟ್ಟಿ, ಇಂಜಿನಿಯರ್ ರಾಜೇಶ್ ಕುಂಟಾಡಿ ಮತ್ತು ಇಂಜಿನಿಯರ್ ಮಂಜುನಾಥ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಗೌರವ ಸಲಹೆಗಾರರಾದ ಇಂಜಿನಿಯರ್ ಶ್ರೀನಿವಾಸ್ ಚಿಕೇಪೈ, ಇಂಜಿನಿಯರ್ ಶಶಿಕಾಂತ್ ರೈ, ಇಂಜಿನಿಯರ್ ಅರುಣ್ ಕುಮಾರ್ ಶೆಟ್ಟಿ, ಇಂಜಿನಿಯರ್ ಎಚ್ ರಾಜಣ್ಣ, ಇಂಜಿನಿಯರ್ NM ಹೆಗ್ಡೆ ಇವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ವಿಶಿಷ್ಟವಾಗಿ ಬೆಳೆದು ನಿಂತಿದೆ. ಅದೇ ರೀತಿ ಇಂದು ನೂತನ ಸಾಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿ ಅವರಿಗೆ ಅಧಿಕಾರ ಹಸ್ತಾಂತರಿಸುವ ಪದಗ್ರಹಣ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ಕೈಗೊಂಡ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವ ಪ್ರತಿಭಾನ್ವಿತರು, ಅಸೋಸಿಯೇಷನ್ನ ಎಲ್ಲರನ್ನ ಒಟ್ಟಾಗಿಸಿ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಾಮರ್ಥ್ಯವಿರುವ ಕ್ರಿಯಾಶೀಲರು 2024-25 ಸಾಲಿಗೆ ನೂತನವಾಗಿ ಆಯ್ಕೆಯಾದ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿ ಅವರಿಗೆ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಕೈಗೊಂಡು 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ ಸರಳ ವ್ಯಕ್ತಿತ್ವದ 2023-24 ಅಧ್ಯಕ್ಷರಾದ ಇಂಜಿನಿಯರ್ ಮಂಜುನಾಥ್ ಹೆಗ್ಡೆಯವರು ಹೂಗುಚ್ಛ ನೀಡಿ ಈ ಒಂದು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಕೈ ಚಪ್ಪಾಳೆಯನ್ನ ನೀಡಿ ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಹೊಸ ಹುಮ್ಮಸ್ಸಿನಲ್ಲಿರುವ ಯುವ ಕಾರ್ಯದರ್ಶಿ ಇಂಜಿನಿಯರ್ ರಾಕೇಶ್ ಅಮೀನ್, ಕಳೆದ ಸಾಲಿನ ಕ್ರಿಯಾಶೀಲ ಕಾರ್ಯದರ್ಶಿ ಇಂಜಿನಿಯರ್ ಪ್ರಕಾಶ್ ಆಚಾರ್ಯ ಇವರು ಫೈಲನ್ನು ನೀಡಿ ಸಾಂಕೇತಿಕವಾಗಿ ಅಧಿಕಾರ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎರಡು 2024-25 ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಹೂವನ್ನು ನೀಡಿ ಹೊಸ ಕಮಿಟಿಗೆ ಪ್ರೀತಿಯಿಂದ ಆಹ್ವಾನಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂಜಿನಿಯರ್ ಅನೀಶ್ ತೆಂಡೂಲ್ಕರ್ ಕೋಶಾಧಿಕಾರಿಯಾಗಿದ್ದಾರೆ. ಜೊತೆ ಕಾರ್ಯದರ್ಶಿಯಾಗಿ ಇಂಜಿನಿಯರ್ ಸುಕೇಶ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಇಂಜಿನಿಯರ್ ಮಹೇಶ್ ಕುಲಾಲ್, ಕ್ರೀಡಾ ಕಾರ್ಯದರ್ಶಿಯಾಗಿ ಇಂಜಿನಿಯರ್ ಸುಶಾಂತ್ ಶೆಟ್ಟಿ,
ಹಾಗೂ ತಾಂತ್ರಿಕ ಕಾರ್ಯದರ್ಶಿಯಾಗಿ ಇಂಜಿನಿಯರ್ ನವೀನ್ ಕುಮಾರ್ ಇವರು ವೇದಿಕೆಗೆ ಬಂದು ಹೂವನ್ನು ಅಧ್ಯಕ್ಷರಿಂದ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳದ ಮುಂದಿನ ಸಾಲಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿ ಮತ್ತು ತಂಡಕ್ಕೆ ಶುಭಾಶಯಗಳನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಯೋಜನೆ ಮತ್ತು ಹೊಸ ಯೋಚನೆಗಳಿಂದ ಅಸೋಸಿಯೇಷನ್ ಇನ್ನಷ್ಟು ಪ್ರಗತಿಯನ್ನು ಕಾಣುವಂತಾಗಲಿ ಎಂದು ಆಶಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗ ಪ್ರಧಾನ ಭಾಷಣ. ಅಪಾರ ಜ್ಞಾನ ಅನುಭವ ಹೊಂದಿರುವ ಸ್ಟ್ರಕ್ಚರ್ನಲ್ಲಿ MTech ಅನ್ನು ಮಾಡಿ ಮಂಜೇಶ್ವರ ಟೆಕ್ನೋ ಟ್ರೇಡರ್ಸನ್ನು ಹೊಂದಿರುವ ಅಸೋಸಿಯೇಷನ್ಗೆ ಟೆಕ್ನಿಕಲ್ ಸೆಮಿನಾರ್ಗಳನ್ನು ನೀಡುತ್ತಾ ನಮ್ಮನ್ನು ತಾಂತ್ರಿಕವಾಗಿ ಸದೃಢಗೊಳಿಸುವಲ್ಲಿ ಸಹಕರಿಸ್ತಾ ಇರುವ ಅಸೋಸಿಯೇಷನ್ನ ಆತ್ಮೀಯರಾದ ಇಂಜಿನಿಯರ್ ಅನಿಲ್ ಬಾಳಿಗ ಇವರಿಂದ ಪ್ರಧಾನ ಭಾಷಣ. ನಾರ್ಮಲಿ ಒಂದು ಜಸ್ಟ್ ಮ್ಯಾರಿಡ್ ಅಂತ ಒಂದು ಬೋರ್ಡ್ ಬರ್ತದೆ, ಅದೇ ಥರ ಒಂದು ಹೊಸ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನಮ್ಮ ಮಿತ್ರರು ವಿಜಯರಾಜ್ ಶೆಟ್ಟರು ಅವರು ಈ ಮುಂದಿನ ಒಂದು ವರ್ಷದ ಅವಧಿಗೆ ಅವರು ಈ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿಲಿಕ್ಕಿದ್ದಾರೆ. ನಿಮಗೂ ನಿಮ್ಮ ಫುಲ್ ಟೀಮಿಗೆ ವೆಲ್ ಇನ್ ಅಡ್ವಾನ್ಸ್ ಬೆಸ್ಟ್ ವಿಶಸ್. ನಿಮ್ಮ ಕೈಯಿಂದ ಇನ್ನೂ ಇಷ್ಟು ವರ್ಷದಲ್ಲಿ ಏನೆಲ್ಲ ಒಳ್ಳೆಯ ಕಾರ್ಯಗಳು ನಡೆದಿದೆಯೋ ಅದಕ್ಕಿಂತಲೂ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಇವತ್ತು ನಮಗೆಲ್ಲರಿಗೂ ಗೊತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಬಗ್ಗೆ 2 ಮಾತುಗಳು ಆಡಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ದೇಶದಲ್ಲಿ ಸಾಧಾರಣ ವರ್ಷದಲ್ಲಿ ಒಂದು 150-200 ದಿನ ಪ್ರತಿದಿನ ಏನಾದರೂ ಒಂದು ಸ್ಪೆಷಲ್ ದಿನ ಇರ್ತದೆ. ಅದರಲ್ಲಿ ಒಂದು ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ಅಥವಾ ನಮ್ಮ ಒಂದು ಈ ದಿನ ಯಾಕೆ ನಾವು ಆಚರಿಸ್ತೇವೆ ಅಂತ ಹೇಳಿದರೆ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟಿದ ದಿನ. ನಮ್ಮ ದೇಶದಲ್ಲಿ ನಾವು ಇಂಜಿನಿಯರ್ಸ್ ಡೇಯನ್ನು ಸೆಪ್ಟೆಂಬರ್ 15ಕ್ಕೆ ನಾವು ಆಚರಿಸ್ತೇವೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಲಿಕ್ಕೆ ನಮಗೆ ಭಾರಿ ಖುಷಿ. ಯಾಕೆ ಅಂತ ಹೇಳಿದರೆ 100 ವರ್ಷ ಒಂದು ಸೆಂಚುರಿ ಶತಕ 101 ವರ್ಷ ಎಕ್ಸಾಕ್ಟ್ಲಿ 101 ವರ್ಷ ಒಂದು ಆಯುಷ್ಯವನ್ನು ಕಂಡಂಥ ಒಂದು ಮಹಾನ್ ನಾಯಕ ಹೇಳಿದರೂ ತಪ್ಪಾಗೋದಿಲ್ಲ. ಅದಕ್ಕಿಂತಲೂ ಜಾಸ್ತಿ ಒಂದು ಮಾಡಿದ ಕೆಲಸ ರಿಪೀಟ್ ಆಗದ ಹಾಗೆ ತಪ್ಪಾಗದ ಹಾಗೆ ಮಾಡುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಮನುಷ್ಯರಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ಅವರ ಜೀವಿತಾವಧಿ 101 ವರ್ಷದಲ್ಲಿ ಮೊದಲ ಒಂದು 15-20 ವರ್ಷ ಬಾಲ್ಯ ಯೌವನ ಮತ್ತು ಸ್ವಲ್ಪ ಮುಪ್ಪಿನ ಟೈಮ್, ಅದು ಬಿಟ್ಟರೆ 100% ಎಫಿಷಿಯನ್ಸಿ ಅಂತ ಹೇಳಿದರೂ ನಡೀತದೆ. ಯಾಕೆಂದರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಇಡೀ ಜೀವಿತಾವಧಿ ನಮ್ಮದು ಈಗ ಸಾಧಾರಣ ಎವರೇಜ್ ಎಲ್ಲ ಕಮ್ಮಿ ಆಗಿದೆ, 50ರಿಂದ 60 ಒಳಗೆ ಒಂದೊಂದೇ ಟ್ಯೂಬ್ಲೈಟ್ ಆಫ್ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಆ ಮಾಡಿದ ಕೆಲಸ ಇನ್ನೂ ಎಷ್ಟೋ ವರ್ಷಗಳಿಗೆ ಶತಮಾನಗಳಿಗೆ ಜನರಿಗೆ ಅದನ್ನು ಎಪ್ರಿಷಿಯೇಟ್ ಮಾಡಲಿಕ್ಕೆ ಇರುವಂಥ ಒಂದು ಕೆಲಸಗಳನ್ನು ಅವರು ಮಾಡಿದ್ದಾರೆ.
ಸಿಂಪಲ್ ಆಗಿ ಹೇಳುವುದಾದರೆ ಮೈಸೂರಿನ ಕನ್ನಂಬಾಡಿ ಅಣೆಕಟ್ಟು, ವೃಂದಾವನ್ ಗಾರ್ಡನ್ಸ್, KRS ಅಂತ ಹೇಳ್ತೇವೆ. ಸಿಂಪಲ್ ಆಗಿ ಇರುವಂಥ ಒಂದು ಲೈಮ್ ಸ್ಟೋನಿಂದ ಅಥವಾ ಲೈಮಿಂದ ಮಾಡಿದಂಥ ಒಂದು ಅಣೆಕಟ್ಟು. ಅದು ಇವತ್ತಿಗೂ ಕೂಡ ನೀವು ಮೈಸೂರಿಗೆ ಹೋದರೆ, ವೃಂದಾವನ್ ಗಾರ್ಡನ್ಸಿಗೆ ಹೋದರೆ ನಿಮಗೆ ಅಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಅದೇ ಡ್ಯಾಮ್. ಆ ಡ್ಯಾಮ್ ಕಟ್ಟಿ ಅದರ ನಂತರ ಮಾಡಿದ ಕೆಲವು ದೊಡ್ಡ ದೊಡ್ಡ ಡ್ಯಾಮ್ ಎಲ್ಲ ಇವತ್ತಿಗೆ ಫೇಲ್ಯೂರ್ ಆಗಿದೆ. ಅದು ಇನ್ನೂ ಸಹ ಅಂದರೆ ನಂತರ ಮಾಡಿದ್ದೆಲ್ಲ ಸಿಮೆಂಟಿಂದ ಮಾಡಿದ್ದು, ಬಟ್ ಇದು ಲೈಮಲ್ಲಿ ಮಾಡಿದಂಥದ್ದು, ಸುಣ್ಣದಲ್ಲಿ ಮಾಡಿದ ಒಂದು ಡ್ಯಾಮ್ ಇವತ್ತಿಗೂ ಕೂಡ ಜೀವಂತ. ಮತ್ತು ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಮ್ಮ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ, ಸರ್ಕಾರದಲ್ಲಿ ಸಾಧಾರಣ ಮೇಂಟೆನೆನ್ಸ್ ಅಂತ ಏನೂ ಇಲ್ಲ. ಒಂದು ಸಲ ಮಾಡಿದರೆ ಅದು ಪರ್ಮನೆಂಟ್, ಮತ್ತು ಅದರಷ್ಟಕ್ಕೆ ಬೀಳಬೇಕು, ಅಲ್ಲಿ ತನಕ ಏನೂ ಆಗೋದಿಲ್ಲ. ಅಂಥ ಒಂದು ಮೇಂಟೆನೆನ್ಸ್ ಫ್ರೀ, ಈಗ ನಿಮಗೆ ಕಾರೆಲ್ಲ ತಗೊಳ್ಳುವಾಗ ಬರ್ತದೆ 2 ವರ್ಷ 3 ವರ್ಷ ಮೇಂಟೆನೆನ್ಸ್ ಫ್ರೀ ಅಂತ. ಹಾಗೆ ಸರ್ ಎಂ ವಿಶ್ವೇಶ್ವರ ಅವರು ಮಾಡಿದಂಥ ಯಾವುದೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ 100% ಮೇಂಟೆನೆನ್ಸ್ ಫ್ರೀ, ಇವತ್ತಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದ ಒಂದು ಸ್ಟ್ರಕ್ಚರ್ಗಳನ್ನು ಅವರು ಕಟ್ಟಿದ್ದಾರೆ. ನಾನು ಹೇಳಲಿಕ್ಕೆ ಸ್ವಲ್ಪ ಪಾಯಿಂಟ್ಸಲ್ಲಿ ಹೇಳ್ತೇನೆ, ಯಾಕೆಂದರೆ ನನ್ನ ನಂತರ ಇನ್ನೂ ಕೂಡ ತುಂಬ ಜನರು ಮಾತಾಡಲಿಕ್ಕಿದೆ. ಜಸ್ಟ್ ಇಂಟರ್ನೆಟ್ಟಲ್ಲಿ ಹೋದರೆ ನಿಮಗೆ ಇನ್ನೂ ಸಹ ತುಂಬ ವಿಷಯ ಸಿಗ್ತದೆ ಅವರು ಮಾಡಿದಂಥದ್ದು. ನಾನು ಖಾಲಿ ಹೈಲೈಟ್ಸ್ ಮಾತ್ರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 1861ರಲ್ಲಿ ಅಂದರೆ ಇವತ್ತಿನ ದಿನ 15th ಸೆಪ್ಟೆಂಬರ್ 1861ನಿಂದ 1962ರಲ್ಲಿ ಅವರು ಎಕ್ಸ್ಪೈರ್ ಆದರು. ಮೈಸೂರು ಪ್ರಾಂತ್ಯದ 19ನೇ ದಿವಾನರು ಅಂದರೆ ಚೀಫ್ ಮಿನಿಸ್ಟರ್ ಥರ ಇರುವಂಥದ್ದು, ರಾಜರ ನೆಕ್ಸ್ಟ್ ಅಥವಾ ಅಡ್ವೈಸರ್ ಆಗಿ ಅವರು ಮೈಸೂರು ರಾಜರಿಗೆ ಸೇವೆಯನ್ನು ಸಲ್ಲಿಸಿದರು. ಬ್ರಿಟಿಷ್ ಇಂಡಿಯಾ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಮುಂಚೆ ಅದು ಬ್ರಿಟಿಷ್ ಇಂಡಿಯಾ ಅಂತ ಇತ್ತು. ಅದರ ನಂತರ ಇಂಡಿಪೆಂಡೆಂಟ್ ಇಂಡಿಯಾ. ಅವರು 2 ಯುಗಗಳಲ್ಲೂ ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದವರು. ಸಿವಿಲ್ ಇಂಜಿನಿಯರ್ ಆಗಿ 2 ಕಡೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. 1955ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಅವರು ಮಾಡಿದಂಥ ಮಹಾನ್ ಕಾರ್ಯಗಳಿಗೆ. ಆಲ್ರೆಡಿ ಹೇಳಿದ್ದೇನೆ, KRS ಡ್ಯಾಮ್ ಮೈಸೂರು. ಮತ್ತು ನೀವೆಲ್ಲ ಸ್ನಾನ ಮಾಡುವಾಗ ನಿಮಗೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ನೀವು ಯೂಸ್ ಮಾಡಿರ್ತೀರಿ. ಅದು ಆ್ಯಕ್ಚುಲಿ ಮೈಸೂರು ಸೋಪ್ ಫ್ಯಾಕ್ಟ್ರಿ ಅಂತ. ಅದು ವಿಶ್ವೇಶ್ವರಯ್ಯನವರು ಮಾಡಿದಂಥ ಒಂದು ಫ್ಯಾಕ್ಟ್ರಿ. ಭದ್ರಾವತಿಯಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಇನ್ನೊಂದು, ಅದು ಆ್ಯಕ್ಚುಲಿ ಕಂಪ್ಲೀಟ್ ಲಾಸಲ್ಲಿತ್ತು. ವಿಶ್ವೇಶ್ವರಯ್ಯನವರು ಅಲ್ಲಿಗೆ ಹೋಗಿ ಕಂಪ್ಲೀಟ್ ಅದರ ಆ ಒಂದು ಮುತುವರ್ಜಿಯಲ್ಲಿ ಅದನ್ನು ಪುನಃ ಪ್ರಾಫಿಟ್ ಸೈಡ್ಗೆ ತಂದಂಥ ಕೀರ್ತಿ. ಅದರ ನಂತರ ಪುನಃ ಅದು ತೊಂದರೆ ಬಂತು, ಬಟ್ ಆ್ಯಸ್ ಲಾಂಗ್ ಆಸ್ ಅವರು ಎಲ್ಲಿ ತನಕ ಇದ್ದರು ಅದು ಎಕ್ಸಲೆಂಟಾಗಿ ವರ್ಕ್ ಆಗ್ತಾಯಿತ್ತು. ಈಗ ಇಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈಗೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಆಗಿದೆ. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದು ವಿಶ್ವೇಶ್ವರಯ್ಯನವರ ಕೊಡುಗೆ. ಮತ್ತು ಬೆಂಗಳೂರಲ್ಲಿ ಇರುವಂಥ ಕೃಷಿ ವಿಶ್ವವಿದ್ಯಾನಿಲಯ ಅದು ಕೂಡ ಅವರ ಒಂದು ಕೊಡುಗೆ. ಈಗ ಬೆಂಗಳೂರಿನಲ್ಲಿ ಇರುವಂಥ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್, ಮುಂಚೆ ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇತ್ತು, ಅದು ಕೂಡ ಅವರು ಮಾಡಿದಂಥ ಒಂದು ಕೆಲಸ. ಮತ್ತು ಈಗ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಇದೆ. ಅಂದರೆ ನಮಗೆ ಮಂಗಳೂರಿದ್ದು ಪೋರ್ಷನ್ ಅಂದರೆ ಬೆಂಗಳೂರಿಗೆ ಹೋಗುವಂಥ ಟ್ರೈನ್ ಮತ್ತು ಮೈಸೂರು ಬೆಂಗಳೂರು ಏರಿಯಾದ ಟ್ರೈನ್ನ ಝೋನ್ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ. ಮುಂಚೆ ಅದು ಮೈಸೂರು ರೈಲ್ವೇಸ್ ಅಂತ ಇತ್ತು, ಅದು ಕೂಡ ಅವ್ರು ಮಾಡಿದ್ದು. ಸಾಧಾರಣ ತಿರುಪತಿಗೆ ನೀವೆಲ್ಲರೂ ಹೋಗಿದ್ದೀರಿ. ತಿರುಪತಿ ಕೆಳಗೆ ಇರುವಂಥದ್ದು, ತಿರುಮಲ ಬೆಟ್ಟದ ಮೇಲೆ ಇರುವಂಥದ್ದು. ಆ ಮೇಲೆ ಹೋಗಿ ಕೆಳಗೆ ಬರುವುದು ಅದು ನಂತರ ಮಾಡಿದ್ದು, ಬಟ್ ಮೇಲೆ ಹೋಗುವ ರಸ್ತೆ ಅದು ವಿಶ್ವೇಶ್ವರಯ್ಯನವರು ಮಾಡಿದ್ದು. ಒನ್ ಆಫ್ ದ ಫೈನೆಸ್ಟ್ ರೋಡ್ಸ್. ಇವತ್ತಿಗೂ ಕೂಡ ಯಾವುದೇ ಒಂದು ನಿಮಗೆ ರೋಡ್ ನಿಮಗೆ ಡ್ರೈವ್ ಮಾಡಿಕೊಂಡು ಮೇಲೆ ಹೋಗುವಾಗ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ, ಯಾಕೆಂದರೆ ಅಷ್ಟು ಅವರು ನಾಜೂಕಾಗಿ ಆ ಕೆಲಸ ಮಾಡಿದ್ದಾರೆ. ಮತ್ತು ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಬ್ರಿಟಿಷರ
ಟೈಮಲ್ಲಿ ಕೂಡ ನಮ್ಮ ದೇಶಕ್ಕೆ, ಅಥವಾ ಅವರು ಆ್ಯಕ್ಚುಲಿ ರಾಜರಿಗೋಸ್ಕರ ಕೆಲಸ ಮಾಡಿದ್ದಾರೆ. ನಂತರ ಅವರ ನಮ್ಮ ದೇಶ ಸ್ವತಂತ್ರ ಆದ ನಂತರ ಕೂಡ ಅವರು ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಅವರು ಇನ್ನೂ ಹೇಳಲಿಕ್ಕೆ ಹೋದರೆ ಇನ್ನೂ ತುಂಬ ವಿಷಯ ಇದೆ. ಸೊ ಉಳಿದ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಇಂಟರ್ನೆಟ್ಟಲ್ಲಿ ಪುರ್ಸೊತ್ತಿದ್ದಾಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇಮಿಡಿಯೇಟ್ ದೊಡ್ಡ ಲಿಸ್ಟೇ ಬರ್ತದೆ. ತುಂಬ ಅಂದರೆ ತುಂಬ ವಿಷಯದಲ್ಲಿ ಅವರು ಒಂದು ಸಿವಿಲ್ ಇಂಜಿನಿಯರ್ ಅಂತ ಹೇಳಿದರೆ ಖಾಲಿ ಬಿಲ್ಡಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಮಾತ್ರ ಅಂತ ಆಗದೆ ಬೇರೆ ಎಲ್ಲ ವಿಧದಲ್ಲಿ ಹೇಗೆಲ್ಲ ನಮ್ಮ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡ್ಬೋದಂತ ಸರ್ ಎಂ ವಿ ಅವರು ತೋರಿಸಿಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಈ ದಿನದ ಇಂಜಿನಿಯರ್ಸ್ ಡೇ ಇದರ ಶುಭಾಶಯಗಳನ್ನು ಹೇಳುತ್ತಾ, ಹೊಸ ಟೀಮ್ 2024-25 ಟೀಮ್ಗೆ ಮತ್ತೊಮ್ಮೆ ಶುಭ ಹಾರೈಕೆ ನೀಡುತ್ತಾ ನನ್ನ ಇವತ್ತಿನ ಈ ಚಿಕ್ಕ ಮಾತುಗಳನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದ. ಸರ್ ಎಂ ವಿ ಅವರು ಯಾಕೆ ಶ್ರೇಷ್ಠ ಇಂಜಿನಿಯರ್, ಅವರ ಕೊಡುಗೆಗಳೇನೆಂಬುದರ ಬಗ್ಗೆ ಪ್ರಧಾನ ಭಾಷಣವನ್ನು ಮಾಡಿದ ಇಂಜಿನಿಯರ್ ಅನಿಲ್ ಬಾಳಿಗ ಅವರಿಗೆ ಧನ್ಯವಾದಗಳು ಸರ್. ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ಅವರು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರಬೇಕು. ಅವರಿಗೆ ಹೂಗುಚ್ಛ ನೀಡಿ ಅವರನ್ನು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂಥ ಇಂಜಿನಿಯರ್ ಶಶಿಕಾಂತ್ ರೈ ಇವರು ವೇದಿಕೆಗೆ ಬಂದು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉದ್ಯಮಿಗಳು, ವಿವಿಧ ಸಂಘಟನೆಗಳ ಅಧ್ಯಕ್ಷರು ಉಪಸ್ಥಿತಿ, ನಾವು ಅವರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ನ ವತಿಯಿಂದ ನಾವು ಅವರ ಇರುವಿಕೆಯನ್ನು ಸ್ವಾಗತಿಸ್ತಾ ಇದ್ದೇವೆ. 1860ರಲ್ಲಿ ಜನಿಸಿದ ಸರ್ ಎಂ ವಿ ಅವರು 1962ರವರೆಗಿನ ದೀರ್ಘ ಜೀವಿತ ಅವಧಿಯಲ್ಲಿ ತಮ್ಮ ವೃತ್ತಿಯಲ್ಲಿನ ಶ್ರೇಷ್ಠ ಸಾಧನೆಗಾಗಿ ಅನೇಕ ಬಿರುದು ಗೌರವಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಮುಖ್ಯವಾದುದು, ಅವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಪದವಿಯನ್ನು ನೀಡಿತು. 1955ರಲ್ಲಿ ಭಾರತ ಸರ್ಕಾರದ ಅತ್ಯುಚ್ಚ ಗೌರವವಾದ ಭಾರತ ರತ್ನ ಲಭಿಸಿತು. ಇದರಿಂದ ಭಾರತ ರತ್ನ ಗೌರವಕ್ಕೆ ಪಾತ್ರರಾದ ಮೊದಲ ಕನ್ನಡಿಗರಾದರು. ಕರ್ನಾಟಕದಲ್ಲಿ ಹೆಚ್ಚಿನ ಶಾಲಾ ಕಾಲೇಜುಗಳು, IIT, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜುಗಳು ಇವರ ಹೆಸರನ್ನು ಇಟ್ಟು ಗೌರವಿಸಲಾಗಿದೆ. ಇಂಜಿನಿಯರಿಂಗ್ ಕ್ಷೇತ್ರದ ಇವರು ಸಲ್ಲಿಸಿರುವ ಅಪಾರ ಸೇವೆಯ ಸ್ಮರಣೆಗಾಗಿ ಅವರ ಜನ್ಮದಿನವಾದ ಇಂದು ಇಂಜಿನಿಯರ್ಸ್ ಡೇ ಆಚರಣೆಯ ಈ ಸುಸಂದರ್ಭದಲ್ಲಿ ಪ್ರತಿ ವರ್ಷ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನಿಂದ ಕೊಡಲ್ಪಡುವ ಸನ್ಮಾನ ಗೋಲ್ಡನ್ ಇಂಜಿನಿಯರ್ಸ್ ಅವಾರ್ಡ್. ಈ ಗೌರವಕ್ಕೆ ಆಯ್ಕೆಯಾದವರು ಇಂಜಿನಿಯರ್ ಪ್ರಶಾಂತ್ ಬೆಳ್ಳಿರಾಯ ಇವರು. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದು ತುಂಬ ಹೆಮ್ಮೆ ಪಡುವಂಥ ಕಾರ್ಯಕ್ರಮ. ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಿಗೆ ಸನ್ಮಾನ ಮಾಡುವ ಕಾಲ ಕೂಡಿ ಬಂದಿದೆ. ಇಂದಿಗೂ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಮಾರ್ಗದರ್ಶಕರಾಗಿ ಅನೇಕ ಸಮಾಜ ಸೇವಾ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರೋಟರಿ ಸಂಸ್ಥೆಯ ರಾಕ್ ಸಿಟಿಯ ಪಾಸ್ಟ್ ಪ್ರೆಸಿಡೆಂಟ್, ತಮ್ಮೂರಿನ ದೇವಸ್ಥಾನಗಳ ಆಡಳಿತ ಮುಕ್ತಸ್ಥರಾಗಿ ಪ್ರಜ್ವಲ್ ಕನ್ಸ್ಟ್ರಕ್ಷನ್ ಸಂಸ್ಥೆ ನಡೆಸುತ್ತಿರುವ ಯಶಸ್ವಿ ಉದ್ಯಮಿ ಆತ್ಮೀಯರಾದ ಇಂಜಿನಿಯರ್ ಪ್ರಶಾಂತ್ ಬೆಳ್ಳಿರಾಯ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ
ನಮ್ಮ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿ ಇಂಜಿನಿಯರ್ ಸುಶಾಂತ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ದಯವಿಟ್ಟು ಅವರ ಶ್ರೀಮತಿ ಅವರು ಕೂಡ ವೇದಿಕೆಗೆ ಬಂದು ಅವರನ್ನ ಸೇರ್ಕೊಳ್ಬೇಕು. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಾರ್ಕಳ ಇದರ ವತಿಯಿಂದ ನೀಡಲ್ಪಡುವ 2024-25ನೇ ಸಾಲಿನ ಗೋಲ್ಡನ್ ಇಂಜಿನಿಯರ್ ಅವಾರ್ಡ್ ಪ್ರಶಸ್ತಿಗೆ ಭಾಜನರಾಗಿರುವ ಇಂಜಿನಿಯರ್ ಪ್ರಶಾಂತ್ ಬೆಳ್ಳಿರಾಯ ಇವರಿಗೆ ಅಭಿಮಾನಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ದಿನಾಂಕ 1/6/1969ರಲ್ಲಿ ಶ್ರೀ ಪ್ರಭಾಕರ್ ಬೆಳ್ಳಿರಾಯ ಮತ್ತು ಶ್ರೀಮತಿ ಯಶೋಧ ದಂಪತಿಗಳ ಪುತ್ರರಾಗಿ ಜನಿಸಿರುವ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ವಾಜೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಬೋನೇಂದ್ರ ಹೈಸ್ಕೂಲ್ನಲ್ಲಿ, PUC ಶಿಕ್ಷಣವನ್ನು ಶ್ರೀ ಬೋನೇಂದ್ರ ಕಾಲೇಜಿನಲ್ಲಿ ಪೂರೈಸಿ BE ಇನ್ ಸಿವಿಲ್ ಪದವಿಯನ್ನು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪಡೆದಿರುವಿರಿ. 1990ರಲ್ಲಿ ಬೆಂಗಳೂರಿನ RK ಕನ್ಸಲ್ಟಿಂಗ್ ಅಲ್ಲಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿರುವ ತಾವು 1993ರಿಂದ ಕಾರ್ಲಾ ಕನ್ಸ್ಟ್ರಕ್ಷನ್ಸ್ ಎಂಬ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ನಂತರ 1996ರಲ್ಲಿ ಪ್ರಜ್ವಲ್ ಕನ್ಸ್ಟ್ರಕ್ಷನ್ಸ್ ಎಂಬ ಸ್ವಂತ ಉದ್ಯಮವನ್ನು ಸ್ಥಾಪಿಸಿದ್ದೀರಿ. 2008ರಲ್ಲಿ ಕಾರ್ಕಳ ಇಂಜಿನಿಯರ್ಸ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿರುವ ತಾವು 2016ರವರೆಗೆ ಅಧ್ಯಕ್ಷರಾಗಿ ಮುನ್ನಡೆಸಿದ್ದೀರಿ. 2020ರಲ್ಲಿ ರೋಟರಿ ಕ್ಲಬ್ ರಾಕ್ ಸಿಟಿ ಕಾರ್ಕಳ ಇದರ ಅಧ್ಯಕ್ಷರಾಗಿದ್ದ ಸಂದರ್ಭ ಕೋವಿಡ್ ಸಮಯದಲ್ಲಿ ಕಾರ್ಕಳ ತಾಲೂಕಿನ ಆಯ್ದ 8 ಹೈಸ್ಕೂಲ್ಗಳಲ್ಲಿ 240 ಟ್ಯಾಬ್ಗಳು ವಿದ್ಯಾರ್ಥಿಗಳಿಗೆ ವಿತರಿಸಿರುವ ತಾವು ದಾನಿಗಳ ನೆರವಿನಿಂದ ಪೆರ್ವಾಜೆ ಶಾಲೆ ಹೊರಾಂಗಣ ತಗಡಿನ ಚಪ್ಪರಕ್ಕೆ ರೋಟರಿಯಿಂದ ಸುಮಾರು 3 ಲಕ್ಷ ಕೊಟ್ಟಿದ್ದೀರಿ. 2007ರಿಂದ ಶ್ರೀ ಬರ್ಬರೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು ಶ್ರೀ ವಿಷ್ಣುಮೂರ್ತಿ ಗೋಪಾಲಕೃಷ್ಣ ಮಠ ದರ್ಬುಜ ಇದರ ಆಡಳಿತ ಮುಕ್ತೇಶ್ವರಾಗಿದ್ದೀರಿ. ಲಯನ್ಸ್ ಕ್ಲಬ್ ಮುನಿಯಾಲು ಇಲ್ಲಿ ಉತ್ತಮ ಇಂಜಿನಿಯರ್ ಎಂಬ ಗೌರವ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುವ ತಾವು ಸುಮಾರು 500ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಹಾಗೂ ಕಾರ್ಕಳ ತಾಲೂಕಿನ 15ಕ್ಕೂ ಹೆಚ್ಚಿನ ದೇವಸ್ಥಾನ ಹಾಗೂ ದೈವಸ್ಥಾನಗಳ ನಿರ್ಮಾಣ ಕಾರ್ಯವನ್ನು ಮಾಡುತ್ತೀರಿ. ಹಾಗೆ ಪುರಸಭೆಗೆ ರಾಘವೇಂದ್ರ ಮಠಪುರದಲ್ಲಿರುವ 10 ಸೆನ್ಸ್ ಜಾಗವನ್ನು ಉಚಿತವಾಗಿ ನೀಡಿ ಅದರಲ್ಲಿ ಅತಿ ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿ ಹಲವಾರು ಜನರಿಗೆ ಉಪಯೋಗಕಾರಿಯಾಗಿದ್ದೀರಿ. ಪತ್ನಿ ಶ್ರೀಮತಿ ವಾಣಿ ಬೆಳ್ಳಿರಾಯ, ಮಗ ಪ್ರಜ್ವಲ್ ಬೆಳ್ಳಿರಾಯ ಹಾಗೂ ಮಗಳು ಪ್ರತೀಕ್ಷಾ ಬೆಳ್ಳಿರಾಯ ಇವರೊಂದಿಗೆ ಸಂತಸದ ಜೀವನ ನಡೆಸುತ್ತಿರುವ ತಾವು ತಮ್ಮ ಕುಟುಂಬಸ್ಥರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸೌಲಭ್ಯಗಳು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂಜಿನಿಯರ್ಸ್ ಡೇ ಆಚರಣೆಯ ಸಂದರ್ಭ ವೇದಿಕೆಯಲ್ಲಿರುವ ಗಣ್ಯರ ಉಪಸ್ಥಿತಿಯಲ್ಲಿ ಗೋಲ್ಡನ್ ಇಂಜಿನಿಯರ್ ಅವಾರ್ಡ್ 2024-25 ನೀಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳ. ಸನ್ಮಾನ ಸ್ವೀಕರಿಸಿದ ಇಂಜಿನಿಯರ್ ಪ್ರಶಾಂತ್ ಬೆಳ್ಳಿರಾಯ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುತ್ತಾ ಸನ್ಮಾನ ಸ್ವೀಕರಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರುವ ಸಭಿಕರೇ, ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಮೊದಲಿಗೆ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳ ಇದರ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳ ಇದು ಪ್ರಾರಂಭವಾಗಿ 19 ವರ್ಷಗಳು ಕಳೆದಿದೆ. ಇದರಲ್ಲಿ ವರ್ಷಕ್ಕೊಮ್ಮೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕಾರ್ಯಕ್ರಮ 16ನೇ ಇಸ್ವಿಯಿಂದ ಪ್ರಾರಂಭವಾಯಿತು. ಹಲವಾರು ಏಳು ಬೀಳುಗಳನ್ನು ಕಂಡಂತಹ ಈ ಸಂಸ್ಥೆ ಇಂದು ಸದೃಢವಾಗಿ ತನ್ನ ಕಾಲಿನಲ್ಲಿ ಕಾರ್ಕಳದ ಪರಿಸರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಈ ಉದ್ದಿಮೆ, ಕನ್ಸ್ಟ್ರಕ್ಷನ್ ಉದ್ದಿಮೆ, ಹಲವಾರು ಸಾಮಾಜಿಕ ಸಮಸ್ಯೆಗಳು, ಕನ್ಸ್ಟ್ರಕ್ಷನ್ನಲ್ಲಿ ಹೊಯ್ಗೆ, ಜಲ್ಲಿ, ಸಿಮೆಂಟ್ಗಳ ಸಮಸ್ಯೆಗಳ ನಡುವೆಯೂ ಕೂಡ ಇಂದು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳು ಸ್ಪಂದಿಸಿ ತಮ್ಮ ಕೈಲಾದಷ್ಟು ಅದಕ್ಕೆ ಸ್ಪಂದನೆಯನ್ನು ನೀಡಿ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನಕ್ಕೆ ಕೃತಜ್ಞತೆಗಳು, ಧನ್ಯವಾದಗಳು. ಸನ್ಮಾನಿತರ ಮಾತಿಗಾಗಿ ವಂದನೆಗಳು ಸರ್. ಕಾರ್ಕಳ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಒಂದಿಗೆ ಪ್ರಾರಂಭದ ದಿನದಿಂದಲೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ
ನಮ್ಮ ಜೊತೆಯಾಗಿರುವರು ನಮ್ಮ ಕ್ಷೇತ್ರದ ಶಾಸಕರು. ಕಾರ್ಕಳದ ಏಳಿಗೆಗೆ ಪಣ ತೊಟ್ಟಿರುವ ಶಾಸಕರು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿ ಕೊರೋನಾ ಸೆಂಟರ್ ನಿರ್ವಹಣೆ ಅಂತ ಸಾಮಾಜಿಕ ಕಾರ್ಯ, ಕಾರ್ಕಳ ಟೌನ್ ಪ್ಲಾನಿಂಗ್ನಂತಹ ಮಹಾ ಕೊಡುಗೆಗಳ ಯೋಜನೆಯ ಪ್ರೇರಕರು ಆಗಿರುವ ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ತಮ್ಮ ಮಾತಿಗಾಗಿ ನಮ್ಮ ಮುಂದೆ. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇಂಜಿನಿಯರ್ಸ್ ಡೇ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಸಾಲಿನ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ವಿಜಯರಾಜ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪದಾಧಿಕಾರಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಇಂಜಿನಿಯರ್ಸ್ನ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿ ಸ್ನೇಹಿತರೆ, ಪ್ರತಿ ವರ್ಷವೂ ಕೂಡ ವಿಶ್ವೇಶ್ವರಯ್ಯನವರ ಜನ್ಮದಿನದ ನಿಮಿತ್ತವಾಗಿ ಇಂಜಿನಿಯರ್ಸ್ ಡೇಯನ್ನು ಕಾರ್ಕಳದ ಸಂಸ್ಥೆ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಬಂದಿದೆ. ಬಹುಶಃ ಆರಂಭದ ದಿನದಿಂದ ಇವತ್ತಿನ ತನಕ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶ ನನ್ನ ಪಾಲಿಗೆ ಒದಗಿರುವಂಥದ್ದು ಒಂದು ಒಳ್ಳೆಯ ಕಾರ್ಯ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ತಾಲೂಕಿನಲ್ಲಿ ಇಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಎನ್ನುವಂಥದ್ದೇ ಅತ್ಯಂತ ಸಂತೋಷದ ಸಂಗತಿ. ಇಂಜಿನಿಯರ್ಸ್ ತುಂಬ ಇದ್ದಾರೆ, ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿರ್ಬೋದು. ಆದರೆ ಇಂಜಿನಿಯರ್ ಪದವಿ ಮುಗಿದ ನಂತರ ಇಲ್ಲೇ ನೆಲೆಸಿ ಇಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲ ಯುವ ಇಂಜಿನಿಯರ್ಸ್ಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಕಾರ್ಯದ ಕಾರಣಕ್ಕೆ ಒಂದಿಷ್ಟು ಅಭಿವೃದ್ಧಿಯ ಚಟುವಟಿಕೆಗಳು ಖಾಸಗಿಯಾಗಿರ್ಬೋದು, ಸರ್ಕಾರಿ ಮಟ್ಟದಲ್ಲಾಗಿರ್ಬೋದು, ಇದೆಲ್ಲದೂ ಕೂಡ ನಿತ್ಯ ನಿರಂತರವಾಗಿ ನಡೀತಾ ಬಂದಿದೆ. ಕಳೆದ ಬಾರಿ ಮಂಜುನಾಥ್ ಹೆಗಡೆಯವರ ಅಧ್ಯಕ್ಷತೆ ಆಗಬೇಕಾದ್ರೆ ರಾಜೇಶರು ಆ ಪದಗ್ರಹಣ ಸಮಾರಂಭದಲ್ಲಿ ಕಾರ್ಕಳಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚಟುವಟಿಕೆಗಳಾಗಬೇಕು ಅನ್ನುವಂಥ ಪರಿಕಲ್ಪನೆಯಿಂದ ಇಂಜಿನಿಯರ್ಸ್ ಅಸೋಸಿಯೇಷನ್ ಒಂದು ಬುಕ್ಲೆಟನ್ನು ಶಾಸಕನಾಗಿ ನನ್ನ ಹತ್ರ ಕೊಟ್ಟಿದ್ದರು. ಕಾರ್ಕಳದಲ್ಲಿ ಮುಂದಿನ 10 ವರ್ಷದಲ್ಲಿ, ಮುಂದಿನ 20 ವರ್ಷದಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನು ಒಂದು ದೂರದೃಷ್ಟಿಯ ಕಲ್ಪನೆಯನ್ನು ಇಟ್ಟುಕೊಂಡು ಅವರ ಇಡೀ ಬಳಗ ಒಂದಿಷ್ಟು ಹೋಮ್ವರ್ಕನ್ನು ಮಾಡಿ ನನ್ನ ಗಮನಕ್ಕೆ ಅದನ್ನು ತಂದಿದ್ರು. ಬಹುಶಃ ಶಾಸಕನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಬುಕ್ಲೆಟ್ ನನಗೆ ನೆನಪಾಗುತ್ತೆ. ಯಾವ ಗ್ರಾಮದಲ್ಲಿ ಯಾವ ಅಭಿವೃದ್ಧಿಯ ಚಟುವಟಿಕೆ ಬಂದರೆ ಒಳ್ಳೆಯದಾಗುತ್ತೆ ಎನ್ನುವಂಥದ್ದನ್ನು ಆ ಬುಕ್ಲೆಟನ್ನು ನೆನಪು ಮಾಡ್ಕೊಳ್ತೇನೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ನಂಗೆ ಅತ್ಯಂತ ಹೆಮ್ಮೆ ಇದೆ ಇವತ್ತು. ಅಂದರೆ ಅಷ್ಟು ದೊಡ್ಡ ಒಂದು ಒಳ್ಳೆಯ ಕಾರ್ಯವನ್ನು ನಿಮ್ಮ ಅಸೋಸಿಯೇಷನ್ ಮಾಡಿದ್ರಿಂದ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಸುಲಭ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಖುಷಿ ಇದೆ. ಇಂಜಿನಿಯರ್ಸ್ಗಳ ಆಲೋಚನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವೇಗವಾಗಿ ಬೆಳೀತಾನೆ ಇದೆ ಮತ್ತು ಅನಿವಾರ್ಯವೂ ಕೂಡ ಹೌದು. ಪೈಪೋಟಿಯ ಕಾಲಘಟ್ಟ ಇದು. ಇವತ್ತಿನ 5 ವರ್ಷದ ಡಿಸೈನು ಮುಂದಿನ 6ನೇ ವರ್ಷಕ್ಕೆ ಅದು ಭಾಳ ಅಳತಾಗ್ಬಿಡ್ತದೆ. ಹೊಸ ಹೊಸ ಪರಿಕಲ್ಪನೆಯನ್ನು ಇಟ್ಟುಕೊಳ್ತಾ ಬೆಳಿಬೇಕಾಗಿರುವಂಥದ್ದು ಭಾಳ ದೊಡ್ಡ ಸವಾಲಿನ ಕೆಲಸ. ಇವತ್ತು ಭೂಮಿಯ ಮೇಲ್ಗಡೆ ಎಷ್ಟು ಕಟ್ಟಡವನ್ನು ತೆಗೆದುಕೊಂಡು ಹೋಗ್ತೇವೋ, ಭೂಮಿಯ ಕೆಳಗಡೆ ಸಮುದ್ರದ ಆಳದಲ್ಲೂ ಕೂಡ ಇವತ್ತು ಕಟ್ಟಡಗಳು ಬರುವಷ್ಟರ ಮಟ್ಟಿಗೆ ಟೆಕ್ನಾಲಜಿಗಳು ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಯುವಕರ ತಂಡ ಅದಕ್ಕೆ ಮಾನಸಿಕತೆಯಾಗಿ ಒಗ್ಗೊಳ್ಬೇಕಾದಂತಹ, ಹೊಸ ಚಿಂತನೆಗೆ ಒಗ್ಗೊಳ್ಬೇಕಾದಂಥ ಅಗತ್ಯತೆ ಮತ್ತು ಸವಾಲುಗಳು ಇದ್ದೇ ಇದೆ. ಬಹುಶಃ ಈ ರೀತಿಯಾದಂಥ ಅಸೋಸಿಯೇಷನ್ಗಳು ನಮ್ಮ ಯುವಕರನ್ನು ಹೊಸ ಚಿಂತನೆಗೆ ಒಗ್ಗಿಕೊಳ್ಳುವುದಕ್ಕೆ ಬೇಕಾದಂಥ ಪ್ರೇರಣೆಯನ್ನು ನಿಮ್ಮ ಸಭೆ ಸಮಾರಂಭಗಳಲ್ಲಿ ಕೊಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಕಾಮಗಾರಿಗಳು ನಮ್ಮ ಒಳಗೆ ಸರ್ಕಾರದ ಮಟ್ಟದಲ್ಲಿರ್ಬೋದು, ಖಾಸಗಿ ಮಟ್ಟದಲ್ಲಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ವಿಭಿನ್ನವಾಗಿರಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾರೆ. ಎಲ್ಲವೂ ಕೂಡ ವಿಭಿನ್ನ ಇರಬೇಕು ಅಂತೇಳಿ ಸಮಾಜ ಮತ್ತು ಜನ ಬಯಸ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ನಮ್ಮ ಆಲೋಚನೆಗಳನ್ನು ಕೂಡ ಇಟ್ಕೊಳ್ಬೇಕಾಗಿರುವಂಥದ್ದು ಇವತ್ತಿನ ಇಂಜಿನಿಯರ್ಸ್ಗಳನ್ನ ಭಾಳ ದೊಡ್ಡ ಚಾಲೆಂಜು ಅಂತ ಅಂದ್ಕೊಳ್ತೇನೆ. ಯಾವುದೇ ಸೌಲಭ್ಯಗಳು ಇವತ್ತಿನ ಕಂಪ್ಯೂಟರು, ಯೂಟ್ಯೂಬು, ಇನ್ನೇನೋ ಗೂಗಲ್ಗಳು, ಇದ್ಯಾವುದು ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ನಾಡಿನ ಒಬ್ಬ ವಿಶ್ವೇಶ್ವರಯ್ಯ ಒಂದು ಒಳ್ಳೆಯ ಕಲ್ಪನೆಯನ್ನು ಇಟ್ಟುಕೊಂಡು ಅಣೆಕಟ್ಟನ್ನು ಕಟ್ಟಿದ್ರು, ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಚಿಂತನೆಯನ್ನು ಮಾಡಿದರು. ಅವತ್ತು ಯಾವುದೂ ಗೂಗಲ್ಗಳು ಇರಲಿಲ್ಲ. ಇವತ್ತು ನಮಗೆ ಯಾವ್ದಾರು ಅನುಮಾನಗಳು ಬಂದರೆ ಗೂಗಲ್ಗಳ ಮೊರೆ ಹೋಗ್ಬೋದು ನಾವು.
ಅವತ್ತು ಅದು ಯಾವುದೂ ಇಲ್ಲದಂಥ ಸಂದರ್ಭದಲ್ಲಿ ಬಹುವರ್ಷಗಳ ಕಾಲ ಕರ್ನಾಟಕಕ್ಕೆ ಬೇಕಾದಂಥ ದೊಡ್ಡ ಕೊಡುಗೆಯನ್ನು ವಿಶ್ವೇಶ್ವರಯ್ಯ ಕೊಟ್ಟಿದ್ದು ನಮ್ಮ ಕಣ್ಮುಂದೆ ಇದ್ದೇ ಇದೆ. ಆ ರೀತಿ ಮುಂದಿನ 16 ವರ್ಷಗಳಿಗೆ ಬೇಕಾದಂಥ ಕೊಡುಗೆಯನ್ನು ಕೊಡುವಷ್ಟರ ಮಟ್ಟಿಗೆ ಒಂದು ಹೊಸ ಚಿಂತನೆ ಇವತ್ತಿನ ಇಂಜಿನಿಯರ್ಸ್ಗಳಿಂದ ಇವತ್ತು ಮೂಡಿ ಬರಬೇಕಾಗಿದೆ. ಆ ಪ್ರಯತ್ನಕ್ಕೆ ಕಾರ್ಕಳ ಇಂಜಿನಿಯರ್ಸು ಕೂಡ ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹೊಸ ಕಲ್ಪನೆಯೊಂದಿಗೆ ಕಾರ್ಕಳ ಇವತ್ತು ಬೆಳೀತಾ ಇದೆ. 10 ವರ್ಷಗಳ ಹಿಂದಿನ ಕಾರ್ಕಳ ಇವತ್ತಲ್ಲ. ಎಲ್ಲ ರಂಗದಲ್ಲೂ ಕೂಡ ಕಾರ್ಕಳ ಇವತ್ತು ಬೇರೆ ಬೇರೆ ರೂಪದಲ್ಲಿ ಬೆಳೀತಾ ಇರೋದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಇರ್ಬೋದು, ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಇರ್ಬೋದು, ನೀರಾವರಿಯ ದೃಷ್ಟಿಯಿಂದ ಇರ್ಬೋದು, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ 10 ವರ್ಷಗಳ ಹಿಂದೆ ಯಾವ ರೀತಿ ಇವತ್ತು ಆ ರೀತಿ ಇಲ್ಲ. ಹೊಸ ಚಿಂತನೆಯೊಂದಿಗೆ ಕಾರ್ಕಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದಕ್ಕೆ ನಮ್ಮನ್ನು ನಾವು ಜೋಡಿಸ್ಕೊಳ್ಬೇಕಾದಂಥದ್ದು ಕೂಡ ಅಗತ್ಯ ಇದೆ. ನಾವು 16 ಪ್ರದೇಶಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೋದಾಗ ಅಲ್ಲಿರುವಂಥ ಒಳ್ಳೆಯ ಸಂಗತಿಗಳನ್ನು ಕಾರ್ಕಳಕ್ಕೆ ತರುವಂಥ ಪ್ರಯತ್ನವೂ ಕೂಡ ನಿಮ್ಮೆಲ್ಲರ ಸಲಹೆ ಮುಖಾಂತರ ಇವತ್ತು ಬರಬೇಕಾಗಿದೆ. ಇವತ್ತು ದುಬೈನಲ್ಲಿ ಭಾಳ ಒಳ್ಳೆಯದು ಅಂತ ಹೇಳುವಂಥ 10 ಸಂಗತಿಗಳು ನಮ್ಮೂರಿನಲ್ಲೂ ಕೂಡ ಇದೆ. ಅದನ್ನು ಚೆನ್ನಾಗಿ ಸ್ವಲ್ಪ ಪಾಲಿಷ್ ಮಾಡಿ ಚೆನ್ನಾಗಿಡುವಂಥದ್ದು ಭಾಳ ಅಗತ್ಯದ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ. ನಮಗಿರುವಂಥ ವಿಪುಲವಾದಂಥ ಅವಕಾಶಗಳನ್ನು, ನಮ್ಮ ತಾಲೂಕಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಾರ್ಕಳವನ್ನು ಕಟ್ಟುವಂಥ, ಕಾರ್ಕಳವನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಎಲ್ಲರ ಜೊತೆಗೆ ಇಂಜಿನಿಯರಿಂಗ್ ಅಸೋಸಿಯೇಷನ್ ಒಂದು ನೇತೃತ್ವವನ್ನು ತೆಗೆದುಕೊಂಡು ಮಾಡಿದಾಗ ಬಹುಶಃ ವಿಶ್ವೇಶ್ವರಯ್ಯನವರ ಜನ್ಮದಿನಕ್ಕೆ, ವಿಶ್ವೇಶ್ವರಯ್ಯನವರ ಇಂಜಿನಿಯರ್ಸ್ ಡೇಯ ಕಾರ್ಯಕ್ರಮಕ್ಕೆ ಅದು ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಆ ನೇತೃತ್ವವನ್ನು ವಿಜಯರಾಜ್ ಶೆಟ್ಟರು ಮತ್ತು ಉಳಿದಂಥವರ ಇಡೀ ಬಳಗ ನೂತನವಾಗಿ ಇವತ್ತೇನು ಪದಗ್ರಹಣವನ್ನು ಮಾಡಿದೆ ಅವರು ಮಾಡುವಂತಾಗಲಿ. ವರ್ಷದಿಂದ ವರ್ಷಕ್ಕೆ ಇಂಜಿನಿಯರ್ಸಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗಬೇಕು, ಅವರು ಕಾರ್ಕಳದಲ್ಲೇ ಉಳಿಯುವಂತಾಗಬೇಕು. ಇಲ್ಲೊಂದಿಷ್ಟು ಉದ್ಯೋಗಗಳ ಲಭ್ಯತೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಸರ್ಕಾರದ ಮಟ್ಟದಲ್ಲಿ ಏನು ಸಣ್ಣ ಪುಟ್ಟ ಕೊರತೆಗಳು, ನ್ಯೂನ್ಯತೆಗಳಿದೆ, ಅದನ್ನು ಆಗಾಗ ನನ್ನ ಗಮನಕ್ಕೆ ತಂದರೆ ಆ ಎಲ್ಲ ನ್ಯೂನ್ಯತೆಗಳನ್ನು ಸರಿ ಮಾಡುವಂಥ, ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತ ನಾನು ನಿಮ್ಮ ಜೊತೆಗಿದ್ದು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ಶಾಸಕರ ಜೊತೆ ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನ ಹೊಂದಿರುವ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಾರ್ಕಳ ತಯಾರಿಸಿದ ವಿಷನ್ ಕಾರ್ಕಳ 2040ಯ ಪ್ರಸ್ತಾವನೆಯ ಕೆಲವೊಂದು ಯೋಜನೆಗಳನ್ನು ಈಗಾಗಲೇ ಅನುಷ್ಠಾನಗೊಳಿಸಿದ್ದೀರಿ. ಮುಖ್ಯವಾಗಿ ಡಿಜಿಟಲ್ ಲೈಬ್ರರಿ, ಆನೆಕೆರೆ ಬಸದಿ ಮತ್ತು ಪ್ರವಾಸಿ ತಾಣದ ನಿರ್ಮಾಣ, ರಿಂಗ್ ರೋಡ್ನ ಕೆಲವೊಂದು ರಸ್ತೆಗಳನ್ನು ಮೇಲ್ದರ್ಜೆಗೆ ಏರಿಸಿದ್ದೀರಿ. ಈ ನಿಟ್ಟಿನಲ್ಲಿ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಪ್ರಸ್ತಾವನೆಗಳು ಅನುಷ್ಠಾನಗೊಳ್ಳುವಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸುವಿರಿ ಎಂಬ ಭರವಸೆಯೊಂದಿಗೆ ಮುಂದೆಯೂ ಕಾರ್ಕಳದ ಅಭಿವೃದ್ಧಿಗೆ ಅಸೋಸಿಯೇಷನ್ ಬದ್ಧವಾಗಿರ್ತದೆ ಎಂದು ಹೇಳುತ್ತಾ, ಯುವ ಇಂಜಿನಿಯರ್ಗಳಿಗೆ ಹೊಸ ಹೊಸ ಆವಿಷ್ಕಾರಗಳ ಕೊಡುಗೆಗಳ ಮೂಡಿ ಬರಲಿ ಎಂಬ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ ತಮಗೆ ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡಮಾಡುವ ಪ್ರೋತ್ಸಾಹ ಧನದ ಪುರಸ್ಕಾರವನ್ನು ನೀಡುವ ಕಾರ್ಯಕ್ರಮ. ನಿಖಿಲ್ ಆರ್ ಶೆಟ್ಟಿ, NRAM ಪಾಲಿಟೆಕ್ನಿಕ್ ನಿಟ್ಟೆ, ಇಲ್ಲಿನ ವಿದ್ಯಾರ್ಥಿ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಈ ಒಂದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾನ್ಯ ಸಚಿವರು ಅವರಿಗೆ ಹಸ್ತಾಂತರಿಸಬೇಕಾಗಿ, ಮಾನ್ಯ ಶಾಸಕರು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರವೀಣ್ ಆರ್, NMA MIT ನಿಟ್ಟೆ, ಇಲ್ಲಿನ ವಿದ್ಯಾರ್ಥಿ. ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳು MCF ಮ್ಯಾಂಗ್ಳೂರ್ ಇದರ ಜಾಯಿಂಟ್ ಜನರಲ್ ಮ್ಯಾನೇಜರ್ ಆಗಮಿಸಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಅತಿಥಿ ಭಾಷಣವನ್ನು ನೀಡಲಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಇಂಜಿನಿಯರ್ ಸಮುದಾಯದ ಬಂಧುಗಳೇ, ಇವತ್ತು ನಾವು ಆವಾಗಿಂದ ಎಲ್ಲ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಕೇಳ್ತಾ ಇದ್ದೇವೆ.
ಅವರ ಹುಟ್ಟಿದ ದಿನವನ್ನು ನಾವು ಇಂಜಿನಿಯರ್ಸ್ ಡೇ ಆಗಿ ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಇಂಜಿನಿಯರ್ಸ್ ಈ ಸಮಾಜಕ್ಕೆ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಬಹುಶಃ ನೀವೆಲ್ಲ ಕೇಳಿರ್ಬೋದು. ಒಂದು ಮಾತು ಹೇಳ್ತಾರೆ, ಒಬ್ಬ ಡಾಕ್ಟ್ರು ಏನು ಅಂದ್ಕೋತಾನೆ ಅಂತಂದರೆ ತುಂಬ ಜನರಿಗೆ ಕಾಯಿಲೆ ಬರಲಿ, ನಂಗೆ ಸ್ವಲ್ಪ ದುಡ್ಡಾಗುತ್ತೆ ಅಂತ. ಒಬ್ಬ ಲಾಯರ್ ಅಂದ್ಕೋತಾನೆ ಸ್ವಲ್ಪ ಕಳ್ಳ ಕಾಕರು ಹುಟ್ಕೊಳ್ಳಿ, ನಂಗೆ ಸ್ವಲ್ಪ ದುಡ್ಡಾಗುತ್ತೆ, ನಂಗೆ ಸ್ವಲ್ಪ ದುಡ್ಡಾಗುತ್ತೆ, ನಂಗೆ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಅಂತ. ಒಬ್ಬ ಇಂಜಿನಿಯರ್ ಅಂದ್ಕೋತಾನೆ ಎಲ್ಲರದ್ದು ತುಂಬ ದುಡ್ಡಾಗಲಿ, ನಂಗೆ ಒಳ್ಳೆ ಕನ್ಸ್ಟ್ರಕ್ಷನ್ ಬರುತ್ತೆ ಅಂತ. ಹೀಗೆ ಎಲ್ಲರ ಒಳಿತನ್ನು ಬಯಸುವವನು ಇಂಜಿನಿಯರ್ ಅಂತ ಒಂದು ಒಳ್ಳೆಯ ವೃತ್ತಿಯಲ್ಲಿ ನಾವಿದ್ದೇವೆ. ನಮ್ಮ ಬೀಚಿಯವರು, ನಿಮ್ಗೆ ಗೊತ್ತಿರೋ ಹಾಸ್ಯ ಸಾಹಿತಿ ಬೀಚಿ ಯಾವಾಗಲೂ ಹೇಳ್ತಾಯಿದ್ರು, ಅವರು ತುಂಬ ತಮಾಷೆಯಾಗಿ ಮಾತಾಡೋರು. ಅವರು ತಮಾಷೆಯಾಗಿ ಯಾವಾಗಲೂ ಹೇಳ್ತಾಯಿದ್ರು, ಮನುಷ್ಯ ಅಂದಮೇಲೆ ಅವನಿಗೊಂದು ಮನೆ, ಒಂದು ಹೆಂಡತಿ ಮತ್ತು ಮಕ್ಕಳು ಇಷ್ಟಿರಬೇಕು, ಸ್ವಂತದ್ದಾದಷ್ಟು ಒಳ್ಳೆಯದು ಅಂತ. ಹಾಗೆ ಅಂಥ ಒಂದು ಸ್ವಂತವಾದ ಒಂದು ಮನೆಯನ್ನು ಕೊಡಿಸುವಂಥ ಕೆಲಸ, ಒಂದು ಅವನ ಸೂರನ್ನು ನಿರ್ಮಾಣ ಮಾಡುವಂಥ ಕೆಲಸ, ಒಂದು ಟೋಟಲ್ ಒಂದು ಸಮುದಾಯವನ್ನು ಅಭಿವೃದ್ಧಿ ಮಾಡಿಸುವಂಥ ಕೆಲಸಕ್ಕೆ ಮೊದಲು ನೆನಪಾಗೋದು ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರ್ ಬಂದಾಗ ಮಾತ್ರ ಆ ಕೆಲಸಗಳು ಮುಂದೋಗ್ತದೆ. ಇವನ್ ಬ್ಯಾಟಲ್ ಫೀಲ್ಡಲ್ಲಿ, ಆರ್ಮಿಯಲ್ಲಿ ಕೂಡ ಇಂಜಿನಿಯರ್ಸ್ ಇದ್ದಾರೆ, ಸಿವಿಲ್ ಇಂಜಿನಿಯರ್ಸ್. ನಾನು ಬ್ಯಾಂಗ್ಳೂರಲ್ಲಿ ಟಾರ್ಚ್ ರಿಸರ್ಚ್ ಫೌಂಡೇಶನ್ ಇಂಡಿಯಾದಲ್ಲಿ ನನ್ನ ವೃತ್ತಿ ಬದುಕನ್ನು ಪ್ರಾರಂಭಿಸಿದೆ. ನನಗೆ ನನ್ನ ಒಂದು ಅದೃಷ್ಟ ಏನು ಅಂತಂದರೆ, ನನ್ನ 6 ವರ್ಷದ ಬ್ಯಾಂಗ್ಳೂರಲ್ಲಿ ನಾನು ಟಾರ್ಚ್ ರಿಸರ್ಚ್ ಫೌಂಡೇಶನ್ ಇದ್ದಾಗ ನಾನು 6 ವರ್ಷ ಕೆಲಸ ಮಾಡಿದ್ದು ಆಧುನಿಕ ವಿಶ್ವೇಶ್ವರಯ್ಯ ಅಂತ ಕರೆಯುವಂತಹ ಡಾಕ್ಟರ್ CS ವಿಶ್ವನಾಥ್ ಅವ್ರ ಜೊತೆಯಲ್ಲಿ. ಆ ಅನುಭವ, 6 ವರ್ಷದ ಅನುಭವದಲ್ಲಿ ಎಲ್ಲ ರೀತಿಯ ಅನುಭವಗಳು, ನಮ್ಮ ಶ್ರೀಹರಿಕೋಟದ ರಾಕೆಟ್ ಲಾಂಚರ್ನ ಪೆಡೆಸ್ಟಲಿಂದ ಹಿಡಿದು, ನಮ್ಮ ಗುಜರಾತಲ್ಲಿ ನಡೆದ ನಮ್ಮ ಅರ್ಥ್ಕ್ವೇಕ್ ಎಫೆಕ್ಟೆಡ್ ಬಿಲ್ಡಿಂಗ್ಸ್ನ ರೀಕನ್ಸ್ಟ್ರಕ್ಷನ್ನಿಂದ ಹಿಡಿದು, ಪರಂಪದ್ಮ, ನಮ್ಮ ಭಾರತದ ಸೆಕೆಂಡ್ ಸೂಪರ್ ಕಂಪ್ಯೂಟರ್ ಪರಂಪದ್ಮದ ಇನ್ಸ್ಟಾಲೇಷನಿಂದ ಹಿಡಿದು ಎಲ್ಲ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳುವಂಥ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ತು. ಆಗ ನನಗೆ ಯಾವತ್ತೂ ಆ ಡಾಕ್ಟರ್ ಸಿ ವಿಶ್ವನಾಥ್ ಈಗಿಲ್ಲ, ನಮ್ಮ ಜೊತೆ ಇಲ್ಲ, ಅವರನ್ನು ಯಾವತ್ತು ನೆನೆಸ್ಕೊಳ್ತೇನೆ. ಆಗ ಅವರು ಹೇಳ್ತಾಯಿದ್ದರು, ಸಿವಿಲ್ ಇಂಜಿನಿಯರಿಂಗ್, ನನಗೆ ಆ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಆದಾಗ ನನಗೆ ಸಾಫ್ಟ್ವೇರಿಗೆ ಆಫರ್ ಬಂದಿತ್ತು. ನಾನು ಆಲ್ಮೋಸ್ಟ್ ಬಿಟ್ಟು ಹೋಗೋದು ಅಂಥೇಳಿ ತಯಾರಾಗಿದ್ದೆ. ಆಗ ನನ್ನ ಪ್ರೊಜೆಕ್ಟ್ ಗೈಡ್ ಆಗಿದೆ ಅಂತ ಇಂಜಿನಿಯರಿಂಗಲ್ಲಿ ಫಾಲಕ್ಷಪ್ಪ ಅಂತ ಇದ್ದಾರೆ. ಈಗ ಅವರು ಬಹುಶಃ ಪ್ರಿನ್ಸಿಪಾಲ್ ಆಗಿರಬೇಕು, PA ಕಾಲೇಜ್ ಪ್ರಿನ್ಸಿಪಾಲ್ ಆಗಿರು. ನನ್ನ ಇಂಜಿನಿಯರಿಂಗ್ ಕಾಲೇಜ್ನ ಪ್ರೊಜೆಕ್ಟ್ ಗೈಡ್ ಅವರು ನನಗೆ NIT ಆಗ KREC ಆಗಿತ್ತು, ಅದು NITಗೆ ಆಗಿರಲಿಲ್ಲ. ಅಲ್ಲಿಗೆ ಹೋದಾಗ ಅವ್ರು ಸಿಕ್ಕಿದ್ರು. ಆಗ ಅವರು ನಾನು ಏನು ಮಾಡ್ತಿದ್ದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಇಷ್ಟು ದಿವಸ ನಾನು ಟಾರ್ಚಲ್ಲಿ ವರ್ಕ್ ಮಾಡ್ತಿದ್ದೆ, ಬಹುಶಃ ನಾನು ಅದನ್ನು ರಿಸೈನ್ ಮಾಡಿ ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗೋಕ್ಕೆ, ಸಾಫ್ಟ್ವೇರ್ ಬೂಮ್ ಆಗ ಸಾಫ್ಟ್ವೇರ್ ನನಗೆ ಜಾಬ್ ಸಿಕ್ಕಿದ್ದೆ ಆಲ್ರೆಡಿ, ಸೊ ಐ ಆಮ್ ಸ್ವಿಚಿಂಗ್ ಅಂತಂದೆ. ನನಗೊಂದು 10 ನಿಮಿಷ ನಿರರ್ಗಳವಾಗಿ ಬೈದರು, ನಿರರ್ಗಳವಾಗಿ ನನಗೆ ಮಾತಾಡಲಿಕ್ಕೆ ಬಿಡಲು ಅಷ್ಟು ಬೈದುಬಿಟ್ರು. ಅವ್ರು ಹೇಳಿದ್ರು, ಅಲ್ಲಯ್ಯ, ಒಬ್ಬ ಸಿವಿಲ್ ಇಂಜಿನಿಯರ್ನ ಅವ್ರು 6 ತಿಂಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ, ಆದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ 6 ತಿಂಗಳು ಸಿವಿಲ್ ಇಂಜಿನಿಯರ್ ಮಾಡೋಕ್ಕಾಗತ್ತಾ ನಿಮಗೆ ಕೇಳು ಅಂತಂದರು. ಆಗಲ್ಲ ಅಂತಂದೆ. ಅದಕ್ಕೆ ಅದರಲ್ಲಿ ಸತ್ವ ಅಷ್ಟಿದೆ, ಅದರಿಂದಾಗಿ ನೀನು ಸಿವಿಲ್ ಇಂಜಿನಿಯರಿಂಗ್ ಯಾವ ಕಾಲಕ್ಕೂ ಬಿಡಬೇಡ, ನಿಂಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತಂದರು. ಅವ್ರು ಹೇಳಿದಾಗೆ ಆಯಿತು, ದೇವ್ರ ದಯಿಂದ. ಆಮೇಲೆ ತುಂಬ ಪ್ರಾಜೆಕ್ಟ್ಗಳು ಸಿಕ್ಕಿದ್ದು. ಆಮೇಲೆ ನಾನು MCF ಜಾಯ್ನ್ ಆಗಲಿ ಕಾರಣ ಕೂಡ ನನ್ನ 6 ವರ್ಷದ ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದರೆ MCF ಕೂಡ 35 ವರ್ಷ ಆಗಿತ್ತು, 40 ವರ್ಷ ಆಗಿತ್ತು ಆಗ MCF ಕನ್ಸ್ಟ್ರಕ್ಷನ್ ಆಗಿ. ಸೊ ಸಣ್ಣ ಪ್ರಾಬ್ಲಮ್ಸ್ಗೆಲ್ಲ ಬರ್ತಾಯಿತ್ತು. ನನ್ನ ಸ್ಪೆಷಲೈಸೇಷನ್ ಇದ್ದಿದ್ದೆ NDT, ನಾನ್ ಡಿಸ್ಟ್ರಕ್ಟ್ ಟೆಸ್ಟಿಂಗ್ ಆಫ್ ಕಾಂಕ್ರೀಟ್, ರಿಸ್ಟೋರೇಷನ್ ರೀಸ್ಟ್ರೆಂಥನಿಂಗ್ ಆಫ್ ಕಾಂಕ್ರೀಟ್ ಅನ್ನೋ ಬಗ್ಗೆ ನನ್ನ ಸ್ಪೆಷಲೈಸೇಷನ್ ಇದ್ದಿದ್ದು. ಸೊ ಅದರಿಂದಾಗಿ ನಾನು ಇಲ್ಲಿ ಬರಬೇಕಾಯಿತು. ಆದರೆ ಅದರ ಅನುಭವ ಎಷ್ಟು ದೊಡ್ಡದಾಯಿತು ಅಂತಂದರೆ, ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲೆಲ್ಲ ಎಡ್ಮಿಕ್ಸರ್ ಯೂಸ್ ಮಾಡ್ತಾರಲ್ಲ, ಕಾಂಕ್ರೀಟಲ್ಲಿ ಮಾಡ್ತಾರ, ಎಡ್ಮಿಕ್ಸರ್ ಯೂಸ್ ಮಾಡ್ತಾರೆ. ಎಡ್ಮಿಕ್ಸರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಫೋಸ್ರಾಕ್, BSF ಅವ್ರದ್ದೆಲ್ಲ ಎಡ್ಮಿಕ್ಸರ್ಸ್ ಬರ್ತವೆ. ಆ ಎಡ್ಮಿಕ್ಸರ್ಸಲ್ಲಿ ಬೇಸ್ ಪ್ರಾಡಕ್ಟ್ ಇರೋದು SNF, ದಟ್ ಈಸ್ ಸಲ್ಫೋನೇಟ್ ನಾಫ್ಥಲಿನ್ ಫಾರ್ಮಾಲ್ಡಿಹೈಡ್. ಅದನ್ನು ನಾನು ಮುತುವರ್ಜಿ ವಹಿಸಿ MCFನಲ್ಲಿ ಅದನ್ನು ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು 2010ನಲ್ಲಿ. ಅವತ್ತಿಂದ ಇವತ್ತಿನವರೆಗೆ ನಾವು ಇವತ್ತಿಗೆ ಸೌತ್ ಇಂಡಿಯಾಗೆ ನಂಬರ್ 1 ಇವನ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೇವೆ. ನೀವೆಲ್ಲ ಯಾವುದೆಲ್ಲ ಯೂಸ್ ಮಾಡ್ತೀರಿ ಫೋಸ್ರಾಕ್, ಅದರಲ್ಲಿರುವ ಎಡ್ಮಿಕ್ಸರ್ 70%, ಎಡ್ಮಿಕ್ಸರ್ 70%. ಆ್ಯಕ್ಚುಲಿ ವಿ ಮ್ಯಾನುಫ್ಯಾಕ್ಚರ್, ದೇ ಬ್ಲೆಂಡ್ ಇಟ್. ಆಮೇಲೆ ಅವರು ಈ ಫೋಮಿಂಗ್ ಏಜೆಂಟ್ಸು ಮತ್ತು ಕೆಲವೆಲ್ಲ ಲೇಟ್ಸ್ ರಿಟಾರ್ಡರ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಎಡ್ಮಿಕ್ಸರ್ ಮಾಡ್ತಾರೆ. ಬಟ್ ದ ಬೇಸ್ ಪ್ರಾಡಕ್ಟ್ ಆಫ್ ದಟ್ ಎಡ್ಮಿಕ್ಸರ್ ಈಸ್ SNF, ದಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ MCF. ಆ್ಯಂಡ್ ನಾನೀಗ ಅದರ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೇನೆ. ನಾನು ಅದನ್ನು ಪ್ರಾಡಕ್ಟನ್ನು SNF ಪ್ರಾಡಕ್ಟ್ ಟೋಟಲ್ ಇನ್ಚಾರ್ಜ್ ನಾನೇ ಆಗಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅದರ ಇನ್ನೊಂದು, ಈಗ ಸೂಪರ್ ಪ್ಲಾಸ್ಟರ್, ನೆಕ್ಸ್ಟ್ ಹೈಪರ್ ಪ್ಲಾಸ್ಟಿಸರ್ ಬರ್ತಾ ಇದೆ, PC ಬೇಸ್ಡ್ ಪ್ಲಾಸ್ಟಿಸರ್ಸ್ ಬರ್ತಾ ಇದೆ. ಇನ್ನು ಮುಂದೆ ಮೇ ಬಿ ಇನ್ನೊಂದು 2-3 ವರ್ಷದಲ್ಲಿ ನಿಮ್ಮ ಸೂಪರ್ ಪ್ಲಾಸ್ಟರ್ ಅಂತ ಇರುವುದಿಲ್ಲ, ಹೈಪರ್ ಪ್ಲಾಸ್ಟಿಸರ್ಸ್ ಬರ್ತಾ ಇದೆ. ದಟ್ ಇಸ್ PC ಬೇಸ್ಡ್, ಪಾಲಿಕಾರ್ಬೋ ಈಥರ್ ಬೇಸ್ಡ್ ಸೂಪರ್ ಪ್ಲಾಸ್ಟಿಸರ್ಸ್. ಆ ಸೂಪರ್ ಪ್ಲಾಸ್ಟಿಸರ್ ಬೇಕಾದ PC ಕೂಡ ನಾವು ಈಗ ಅಟ್ ಪ್ರೆಸೆಂಟ್ ತುಂಬ ಕಡೆಯಲ್ಲಿ ಅದು ಇಂಪೋರ್ಟ್ ಆಗ್ತಾ ಇದೆ. ಅದನ್ನು ನಾವು ಮಂಗಳೂರಲ್ಲಿ
ಮಾಡೋ ಬಗ್ಗೆ ಅದನ್ನು ಯೋಚನೆ ಮಾಡ್ತೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ. ಮೇ ಬಿ ಸದ್ಯದಲ್ಲಿ ನಾವು ಅದನ್ನು ಕೂಡ ರೆಡಿ ಮಾಡ್ತೇವೆ. ಆಮೇಲೆ ಬಹುಶಃ ನಮ್ಮ ಎಲ್ಲ ಸೌತ್ ಇಂಡಿಯಾದಲ್ಲಿರುವಂಥ ಮತ್ತು ಸೆಂಟ್ರಲ್ ಇಂಡಿಯಾದಲ್ಲಿರುವಂಥ ಎಲ್ಲ ಕನ್ಸ್ಟ್ರಕ್ಷನ್ ಕೆಮಿಕಲ್ ಮ್ಯಾನುಫ್ಯಾಕ್ಚರ್ಸಿಗೆ ನಾವು ಇಲ್ಲಿಂದ ಕನ್ಸ್ಟ್ರಕ್ಷನ್ ಬೇಸ್ ಮೆಟೀರಿಯಲ್ ಸಪ್ಲೈ ಮಾಡ್ತೇವೆ ಮಂಗಳೂರಿಂದ. ಅದು ಮಂಗಳೂರಿಂದ ಬಾಂಬೆಗೆ ಹೋಗಿ ಮತ್ತೆ ಪುನಃ ಕಾರ್ಕಳಕ್ಕೆ ವಾಪಸ್ ಬರ್ತದೆ, ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಮತ್ತೆ ವಾಪಸ್ ಕಾರ್ಕಳಕ್ಕೆ ಬರ್ತದೆ. ಅದರಿಂದಾಗಿ ಸಿವಿಲ್ ಇಂಜಿನಿಯರಿಂಗಲ್ಲಿ ತುಂಬ ವಿಪುಲ ಅವಕಾಶಗಳಿದೆ. ಮೇ ಬಿ ಈಗ ಕೆಲವು ಕಡೆಗಳಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂಥೇಳಿ ಹೊಸ ಸ್ಟೂಡೆಂಟ್ಸ್ಗಳು ಸೇರ್ತಾ ಇಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿವಿಲ್ ಇಂಜಿನಿಯರಿಂಗ್ಗೆ. ಆದರೆ ನೆನ್ಪಿಟ್ಕೊಳ್ಳಿ, ಸಿವಿಲ್ ಇಂಜಿನಿಯರಿಂಗ್ ಇಸ್ ದ ಓನ್ಲಿ ಇಂಡಸ್ಟ್ರಿ ವೇರ್ ವಿ ಹ್ಯಾವ್ ಅ ಕ್ಯೂರಿಂಗ್ ಟೈಮ್. ಅದೊಂದು ಕ್ಯೂರಿಂಗ್ ಟೈಮ್ ಅಂತ ತಗೊಳ್ಬೇಕು. ಒಂದು ಟೈಮ್ ಸ್ವಲ್ಪ ಸ್ಟ್ಯಾಗ್ನೇಷನ್ ಆಗುತ್ತೆ. ಸಿವಿಲ್ ಇಂಜಿನಿಯರ್ಸ್ ಬೇಕೇ ಬೇಕು. ಬಿಕಾಸ್ ಕನ್ಸ್ಟ್ರಕ್ಷನ್ ಇಸ್ ಟರ್ಮ್ಡ್ ಆ್ಯಸ್ ಅ ಬ್ಯಾಕ್ ಬೋನ್ ಆಫ್ ಎಕಾನಮಿಯ ಬೆನ್ನೆಲುಬೆ ಕನ್ಸ್ಟ್ರಕ್ಷನ್. ನೀವು ಕೇಳಿರ್ಬೋದು, ಈ ಯಾರಿಗಾದರೂ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋದನ್ನು ಅವ್ನಿಗೇನು ಹೇಳ್ತಾರೆ ಹೇಳಿ, ನೀನು ಮಣ್ಣು ಹೊರಕ್ಕೆ ಹೋಗು ಅಂತಾರೆ. ದ್ಯಾಟ್ ಈಸ್ ಅಂದರೆ ಅಂಥ ಯಾವುದಕ್ಕೂ ಅವನು ಆಗೋದಿಲ್ಲ ಅಂತ ಹೇಳಿ ಅವನಿಗಿರ್ತದ, ಅವನಿಗೆ ನೆಲೆ ಕೊಡೋದು ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್. ಅದು ಕನ್ಸ್ಟ್ರಕ್ಷನಲ್ಲಿ ಅವನು ಬಂದಾಗ ಅವನಿಗೊಂದು ಭಾಳ ಸಿಗ್ತದೆ. ಆಮೇಲೆ ನಾನು ತುಂಬ ಈ ಕ್ವಾಲಿಟಿ ಕಂಟ್ರೋಲ್ ಆಗಿ ತುಂಬ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ತುಂಬ ಮಾಡಿದ್ದೀನಿ, ತುಂಬ ಕಡೆ ಹೋಗಿದ್ದೀನಿ. ಅಲ್ಲಿ ನಾನು ನೋಡಿದ ಪ್ರಕಾರ ಈ ಸಿವಿಲ್ ಇಂಜಿನಿಯರ್ಸ್ಗಳಿದಾರಲ್ಲ, ನಾವು ಈ ಸಮಾಜದ ಅತ್ಯಂತ ಕೆಳಮಟ್ಟದ ಜನಗಳು, ಕೆಳ ವರ್ಗದ ಜನಗಳು ಅಂದರೆ ಅವ್ರಿಗೇನೂ ಗೊತ್ತಿರೋದಿಲ್ಲ. ಅಂಥವ್ರ ಜೊತೆ ನಾವು ಮಾತಾಡ್ತಿರ್ತೇವೆ, ಅವರ ಕಷ್ಟಗಳು ಗೊತ್ತಾಗ್ತದೆ. ಅದರಿಂದಾಗಿ ನಾನು ಕಂಡಂತೆ ಸಿವಿಲ್ ಇಂಜಿನಿಯರ್ಸ್ ದೊಡ್ಡ ಹ್ಯುಮ್ಯಾನಿಟಿ ಇರುವಂಥ ಪರ್ಸನ್ ನಿಮ್ಗೆ ಸಿಗೋದಿಲ್ಲ. ನೀವು ಬೇಕಾದ್ರೆ ನೋಡಿ, ಸಿವಿಲ್ ಇಂಜಿನಿಯರ್ಗಳಿಗಿರುವಂಥಷ್ಟು ಮಾನವೀಯತೆ ಬೇರೆಯವರಿಗಿಲ್ಲ. ಈಗ ನಾನು ವರ್ಕ್ ಮಾಡೋ ಕಂಪ್ನಿಗಳು ಕೂಡ ನಾನು ನೋಡ್ತೇನೆ, ನಾವು ಬೇರೆ ಬೇರೆ ಕಡೆ ಹೋಗ್ತೇನೆ. ನನ್ನ ಸುತ್ತ ಇರೋಲ್ಲ ಕೆಮಿಕಲ್ ಇಂಜಿನಿಯರ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಿಷಿಯನ್ಸ್. ಅವ್ರಿಗೆ ಯಾಕಂದ್ರೆ ಅವ್ರು ಅಂಥವ್ರ ಜೊತೆ ವರ್ಕ್ ಮಾಡೋದಿಲ್ಲ. ಬಟ್ ಸಿವಿಲ್ ಇಂಜಿನಿಯರ್ಸ್ ಹಾಗಲ್ಲ. ನಾವು ನೋಡ್ತಾ ಇರೋ ಜನಗಳಿದಾರಲ್ಲ, ತುಂಬ ಕಷ್ಟಪಡೋದು. ನಾನು ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ನೋಡಿದೆ. ಆವಾಗ ಅಲ್ಲಿ ಒಂದು ಜೀತದಾಳುಗಳಿದ್ದರು. ಆಮೇಲೆ ಅದು ಸರ್ಕಾರ ಗೊತ್ತಾಗಿ ಅವರೆಲ್ಲ ಬಿಡಿಸ್ಕೊಂಡು ಹೋದರು. ಬಟ್ ಅಂಥವ್ರನ್ನ ಸಮೇತ ನಾವು ನೋಡಿದ್ದೇವೆ. ಸೊ ಅಂಥ ಒಂದು ಪುಣ್ಯದ ಕೆಲಸ ಅಂದರೆ ಒಂದು ಸಮಾಜವನ್ನು, ಒಂದು ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಕೆಲಸ ಸಿವಿಲ್ ಇಂಜಿನಿಯರಿಂಗಾಗಿ ನಮಗೆ ಮಾಡುವಂಥ ಒಂದು ದೊಡ್ಡ ಒಂದು ಬಾಧ್ಯತೆ ಇದೆ, ಒಂದು ಜವಾಬ್ದಾರಿ ಇದೆ. ಅದೇ ಸಮಯದಲ್ಲಿ ನಾವೊಬ್ಬ ಒಳ್ಳೆಯ ಇಂಜಿನಿಯರ್ಗಳಾಗಿ ನಮ್ಮ ಸಮಾಜಕ್ಕೆ ಯಾವ ರೀತಿಯ ಸಹಾಯ ಮಾಡ್ಬೋದು, ಹೊಸ ಟೆಕ್ನಾಲಜಿಗಳು. ಈಗ ನಮ್ಮ ಸ್ವರ್ಣ ಕಾರ್ಕಳ ಮತ್ತು ಸ್ವಚ್ಛ ಕಾರ್ಕಳದ ರೂವಾರಿಗಳಿದ್ದಾರೆ. ಸುನಿಲ್ಕುಮಾರ್ ಜಸ್ಟ್ ಈಗ ಹೇಳಿದ್ರು, ಶಾಸಕರು ಹೇಳಿದರು ಈಗಲೇ, ನಾವು ಹೊಸ ಟೆಕ್ನಾಲಜಿಗಳು ನಮ್ಮಲ್ಲಿ ಬರಬೇಕಾಗ್ಬೋದು ಅಂತ. ಖಂಡಿತ ಬರಬೇಕು. ಹೊಸ ಟೆಕ್ನಾಲಜಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾವು ಕಾಂಕ್ರೀಟನ್ನು ಡೆಡ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಕಾಂಕ್ರೀಟನ್ನು ಡೆಡ್ ಮೆಟೀರಿಯಲ್ ಅಂತ, ಅದೊಂದು ಆಬ್ಜೆಕ್ಟ್ ಅಂತ. ಬಟ್ ಅಲ್ಲ, ಕಾಂಕ್ರೀಟ್ ಈಸ್ ಅ ಲೈವ್ ಮೆಟೀರಿಯಲ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಆ್ಯಸ್ ಅ NDT ಎಕ್ಸ್ಪರ್ಟ್, ನಮ್ಮ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ನಲ್ಲಿ ನಾವು ಕಾಂಕ್ರೀಟಿಗೆ ಮನುಷ್ಯರ ಮೇಲೆ ಏನೆಲ್ಲ ಟೆಸ್ಟ್ ಮಾಡ್ತೇವೆ ಎಲ್ಲ ಟೆಸ್ಟ್ ನಾವು ಕಾಂಕ್ರೀಟ್ ಮೇಲೆ ಮಾಡ್ತೇವೆ. ಮನುಷ್ಯರ ಮೇಲೆ ಕಾಂಕ್ರೀಟ್ ಮೇಲೆ ನಾವು ರಿಬೌಂಡ್ ಹ್ಯಾಮರ್ ಟೆಸ್ಟ್ ಮಾಡ್ತೇವೆ. ಕಾಂಕ್ರೀಟ್ ಮೇಲೆ ಅಲ್ಟ್ರಾಸಾನಿಕ್ ಟೆಸ್ಟ್ ಮಾಡ್ತೇವೆ. ಕಾಂಕ್ರೀಟ್ ಮೇಲೆ ನಾವು ಪ್ರೊಫೋಮೀಟರ್ ಟೆಸ್ಟ್ ಮಾಡ್ತೇವೆ. ಏನು ಸ್ಕ್ಯಾನ್ ಮಾಡ್ತೇವೆ ಅದು ನಾವು ಅಲ್ಲಿ ಮಾಡ್ತೇವೆ. ನಾವು ಕಾಂಕ್ರೀಟ್ ಟೆಕ್ಸ್ಚರ್ ನೋಡಲಿಕ್ಕೋಸ್ಕರ ನಾವು ಪ್ರೊಫೋಮೀಟರ್ ಅಂತ ಹೇಳ್ತೇವೆ. ಅದನ್ನು ನಾವು ಕ್ಯಾಮರಾ ಹಾಕಿ ನೋಡ್ತೇವೆ ಒಳಗಡೆ ಟೆಕ್ಸ್ಚರ್ ಹೇಗಿದೆ ಅಂತ. ಕ್ರ್ಯಾಕ್ ಬಂದಾಗ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಲೈಕ್ ನಾನು ನಿಮ್ಗೆ ಹೇಳಿದೆ, ಶ್ರೀಹರಿಕೋಟದ ಲಾಂಚಿಂಗ್ ಪ್ಯಾಡ್ಗಳು ಹೇಗಿರ್ತದೆ ಅಂತಂದರೆ, ಒಂದು ಸತಿ ಯಾವುದೋ ರಾಕೆಟ್ ಲಾಂಚ್ ಆದ ತಕ್ಷಣ ಸಿಕ್ಕಾಪಟ್ಟೆ ಥರ್ಮಲ್ ರಿಯಾಕ್ಷನ್ ಆಗಿರ್ತದೆ ಆ ಲಾಂಚಿಂಗ್ ಪ್ಯಾಡ್ ಮೇಲೆ. ಸೊ ಅದರ ಹೆಲ್ತ್ ಚೆಕ್ ಮಾಡಬೇಕಾಗ್ತದೆ ನಾವು, ಅದು ಹೇಗಿದೆ ಹೆಲ್ತ್, ಅದು ವೆದರ್ ದಟ್ ಇಸ್ ರೆಡಿ ಫಾರ್ ನೆಕ್ಸ್ಟ್ ಲಾಂಚಿಂಗ್ ಆರ್ ಇಟ್ ಇಸ್ ರಿಕ್ವೈರ್ಸ್ ಎನಿ ಟ್ರೀಟ್ಮೆಂಟ್ ಬೇಕಾ ಅಂತ ನೋಡ್ತೇವೆ. ಸೊ ಆ ಥರದ ಟೆಸ್ಟಿಂಗ್ಗಳನ್ನೆಲ್ಲ ನಾವು ಕಾಂಕ್ರೀಟ್ ಮೇಲೂ ಮಾಡ್ತೇವೆ. ಮನುಷ್ಯನ ಮೇಲೆ ಯಾವುದೆಲ್ಲ ಟೆಸ್ಟ್ ಮಾಡ್ತೇವೆ ಎಲ್ಲ ಟೆಸ್ಟ್ಗಳನ್ನು ಕೂಡ ನಾವು ಇದರ ಮೇಲೆ ಮಾಡ್ತೇವೆ, ಯಾವ ಕಾಂಕ್ರೀಟ್ ಮೇಲೆ ಮಾಡ್ತೇವೆ. ಅದಕ್ಕೆ ನಾನು ಯಾವಾಗಲೂ ಹೇಳಿ, ಕಾಂಕ್ರೀಟ್ ಇಸ್ ನೋ ಮೋರ್ ಎ ಡೆಡ್ ಮೆಟೀರಿಯಲ್, ಇಟ್ಸ್ ಅ ಲೈವ್ ಮೆಟೀರಿಯಲ್ ಅಂತ. ಹಾಗೆ ನಮಗೆ ಮೇ ಬಿ ನಮಗೆ ಇಲ್ಲಿ ಅಂಥ ಕೆಲವು ಅಪರ್ಚುನಿಟಿ ಸಿಗಲಿಕ್ಕಿಲ್ಲ. ತುಂಬ ರೀತಿಯ ಅಪರ್ಚುನಿಟಿಗಳು. ಈಗ ಫಾರ್ ಎಕ್ಸಾಂಪಲ್ ಬರ್ಜ್ ಖಲೀಫಾ, ನಮ್ಮ ಸರ್ ಹೇಳಿದ್ರು ಈಗ ದುಬೈಲಿ ಅಂತ ಬಿಲ್ಡಿಂಗ್ಗಳು ಇಲ್ಲಿ ಊರಲ್ಲೂ ಇರ್ಬೋದು ಅಂಥೇಳಿ. ಬುರ್ಜ್ ಖಲೀಫಾದ ನಿಮ್ಗೆ ಗೊತ್ತಿರ್ಬೇಕು, 800 ಮೀಟರ್ ಹತ್ತಿರದ ಅದು ಸ್ಟ್ರಕ್ಚರ್. ಅದಕ್ಕೆ ಮೇಲೆ ಕಾಂಕ್ರೀಟ್ ತಗೊಂಡೋದೇ ಒಂದು ಸವಾಲು. ಯಾಕೆ ಸವಾಲು ಅಂತಂದರೆ, ಕಾಂಕ್ರೀಟ್ ಇಲ್ಲಿಂದ ಹಾಕಿ ನಾವು ಪಂಪಲ್ಲಿ ಪಂಪ್ ಮಾಡುವಷ್ಟರಲ್ಲಿ ಮುಟ್ಟುವಷ್ಟೊತ್ತಿಗೆ ಕಾಂಕ್ರೀಟ್ದ ಟೆಕ್ಸ್ಚರ್ ಚೇಂಜ್ ಆಗಿರ್ತದೆ, ಅದರ ಪ್ರಾಪರ್ಟಿ ಚೇಂಜ್ ಆಗಿರ್ತದೆ ಬಿಕಾಸ್ ಆಫ್ ದಿ ಹೀಟ್. ಅಲ್ಲಿ ಹೋಗೋ ಸೆಟ್ ಕೂಡ ಆಗ್ಬೋದು ಅದು. ಸೊ ಅಂಥ ಒಂದನ್ನು ಡಿಸೈನ್ ಮಾಡುವಂಥ ಒಂದು ಆಪರ್ಚುನಿಟಿ ಆ ಟೈಮಲ್ಲಿ ನನಗೂ ಒಂದು ಸಿಕ್ತು. ಆ ಒಂದು ಇದನ್ನು ಡಿಸೈನ್ ಆ ಟೀಮಲ್ಲಿ ಇರಲಿಲ್ಲ, ಬಟ್ ಆ ಡಿಸೈನ್ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಆಪರ್ಚುನಿಟಿ ನಮಗೆ ಸಿಕ್ತು. ಹೀಗೆ ನಾವು ಆ್ಯಸ್ ಎನ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ಗಾಗಿ ನಾವು ತುಂಬ ರೀತಿಯ ರೋಲ್ಗಳನ್ನು ಪ್ಲೇ ಮಾಡ್ಬೋದು. ನಾನು ಮಂಗಳೂರು ಇನ್ಫೋಸಿಸ್ ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಶ್ರೀ ನಾರಾಯಣಮೂರ್ತಿ ಅವರು ಅವ್ರ ಜೊತೆ ನಮಗೊಂದು ಲಂಚ್ ಅರೇಂಜ್ ಮಾಡಿದರು. ನಾನಾಗ ಮಂಗಳೂರು ಇನ್ಫೋಸಿಸ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೆ 2000 ಆಗ ನಮ್ಮ ಜೊತೆ ಅವರು ನಾರಾಯಣಮೂರ್ತಿ ನಮಗೆ ಲಂಚ್ ಅರೇಂಜ್ ಮಾಡಿದ್ರು ನಮ್ಮ ಇಂಜಿನಿಯರ್ಸಿಗೆಲ್ಲ. ಆಗ ಅವರೊಂದು ಮಾತು ಹೇಳಿದರು, ಇನ್ಫೋಸಿಸ್ ಶುರುವಾದಾಗ
ಇನ್ಫೋಸಿಸಲ್ಲಿ ಮೊದಲು ಬಂದ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಅಂತಂದರೆ ಸಿವಿಲ್ ಇಂಜಿನಿಯರ್ಸ್ ಅಂತ. ಅಂದರೆ ಸಿವಿಲ್ ಇಂಜಿನಿಯರ್ಸ್ಗಳು ಎಲ್ಲ ಕಡೆ ಸಲ್ಲುವವರು. ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಕಡೆ ನಮ್ದು ಇರ್ತೇವೆ, ಮದರ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ. ಸಿವಿಲ್ ಇಂಜಿನಿಯರ್ ಮದರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ ಸಿವಿಲ್ ಇಂಜಿನಿಯರಿಂಗನ್ನು. ಈಗ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರಿಂಗ್ ಮಾಡುವಾಗ ಅದು BE ಆಗಿರಲಿಲ್ಲ, ಆಗ ಅದು BA ಆಗಿತ್ತು, BA ಇನ್ ಇಂಜಿನಿಯರಿಂಗ್. ಆವಾಗ ಇಂಜಿನಿಯರ್ ಅಂತಂದರೆ ಸಿವಿಲು, ಮೆಕ್ಯಾನಿಕಲು, ಎಲೆಕ್ಟ್ರಾನಿಕ್ಸ್ ಎಲ್ಲ ಒಬ್ಬನೇ ಮಾಡ್ತಿದ್ದ. ಬಿಕಾಸ್ ಸಿವಿಲ್ ಇಂಜಿನಿಯರಿಂಗ್ ಈಸ್ ಫಾರ್ ಆಲ್ ಎವ್ರಿಥಿಂಗ್, ಅವನು ಎಲ್ಲ ರೆಸ್ಪಾನ್ಸಿಬಲ್ ಒಬ್ಬನೇ ತಗೊಳ್ಬೇಕಾಗಿತ್ತು. ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಾದ. ನಾನು ಇಂಜಿನಿಯರಿಂಗ್ ಮಾಡುವಾಗಲೂ ಇಷ್ಟೊಂದು ಇಂಜಿನಿಯರಿಂಗ್ ಕೋರ್ಸ್ಗಳಿರಲಿಲ್ಲ. ಆವಾಗ 4, 5, 6 ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ, ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಇಂಜಿನಿಯರಿಂಗ್ ಕೋರ್ಸ್ಗಳಿರಲಿಲ್ಲ. ಈಗ ಕಂಪ್ಯೂಟರ್ ಸೈನ್ಸಲ್ಲಿ 5 ಇಂಜಿನಿಯರಿಂಗ್ ಕೋರ್ಸ್ಗಳಿದ್ದಾವೆ ಖಾಲಿ ಒಂದರಲ್ಲಿ. ಆಗ ಕಾಲೇಜ್ಗಳಿರಲಿಲ್ಲ. ಆಗ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಆಗ ಇಲ್ಲಿ ಇದ್ದು 4 ಕಾಲೇಜ್ಗಳು. ಬಟ್ ಇಂಜಿನಿಯರ್ಸ್ ತುಂಬ ಕ್ವಾಲಿಟೇಟಿವ್ ಇಂಜಿನಿಯರ್ಸ್ ಬರ್ತಾಯಿದ್ರು ಆ ಟೈಮಲ್ಲಿ. ಸೊ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಒಂದು ಒಳ್ಳೆಯ ಇಂಜಿನಿಯರ್ ಆಗಿ ಮಾಡುವ, ಮತ್ತು ನಮಗೊಂದು ನಾಲೆಜ್ ಇದೆ, ನಮಗೇನು ಒಂದು ದೇವರು ಕೊಟ್ಟಿದ್ದಾರೆ ನಾಲೆಜು, ಆ ನಾಲೆಜನ್ನು ಸಮಾಜದ ಒಳಿತಿಗಾಗಿ ಬಳಸುವ. ಕಾರ್ಕಳದ ಒಂದು ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಈಗ ತುಂಬ ವರ್ಷ ನಾನು ಅದರ ಬಗ್ಗೆ ಕೇಳಿದ್ದೆ. ನಾನು ಯಾವತ್ತೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಲಿದೆ. ಮೊದಲನೇ ಬಾರಿ ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಅದು ನನ್ನ ಮಿತ್ರ ವಿಜಯರಾಜ್ ಶೆಟ್ಟಿಯವರು ಈ ಸಮಯದಲ್ಲಿ ಅಧ್ಯಕ್ಷರಾಗಿದ್ದು ಕೂಡ ನಂಗೆ ಭಾಳ ಸಂತೋಷ ತಂದಿದೆ. ಇಷ್ಟರವರೆಗೆ ಬಹಳ ಸುಂದರವಾಗಿ ನಡ್ಕೊಂಡು ಬಂದಂಥ ಸಂಸ್ಥೆ ಇನ್ನೂ ಒಂದು ಸ್ಟೆಪ್ ಮೇಲಕ್ಕೆ ಇರಲಿ. ಇನ್ನೂ ನಿಮ್ಮ ಏನು ಅನುಭವದ ಫಲ ಇದೆ ಅದು ನಮ್ಮ ಕಾರ್ಕಳಕ್ಕೆ ಸಿಗುವಂತಾಗಲಿ. ನಮ್ಮ ಜನಪ್ರಿಯ ಶಾಸಕರ ಒಂದು ಕನಸು ಸ್ವರ್ಣ ಕಾರ್ಕಳ, ಸ್ವಚ್ಛ ಕಾರ್ಕಳ ಈಗ ಕನಸು ಆಗ್ತಾ ಇದೆ. ಇನ್ನೂ ತುಂಬ ದೂರ ಸಾಗಬೇಕಾಗಿದೆ ನಾವು. ಅದರಲ್ಲೇ ನಿಮ್ಮೆಲ್ಲರ ಸಹಕಾರ ನಮ್ಮ ಆಡಳಿತ ಜೊತೆಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಟೆಕ್ನಿಕಲ್ ಮಾತುಗಳನ್ನು ಕೇಳಿ ಬೋರ್ ಆದವರಿಗೆ ತಮ್ಮ ಹಾಸ್ಯದ ಮುಖಾಂತರ ಸಿವಿಲ್ ಇಂಜಿನಿಯರ್ಸ್ನ ಮಹತ್ವ ಮತ್ತು ಅವರ ಅನುಭವಗಳನ್ನು ನಮ್ಮೊಳಗೆ ಹಂಚಿ ನಮ್ಮ ಅಸೋಸಿಯೇಷನ್ಗೆ ಶುಭ ಹಾರೈಸಿದ ತಮಗೆ ವಂದನೆಗಳು ಸರ್. ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ, ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ ಮತ್ತು ಅವರ ಕಾರ್ಯಗಳಿಂದ. ಈ ನಿಟ್ಟಿನಲ್ಲಿ ಹೊಸ ಪರಿಚಯದೊಂದಿಗೆ ನಮ್ಮ ಸಂಸ್ಥೆಗೆ ಹೊಸ ಸದಸ್ಯರ ಸೇರ್ಪಡೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಇಂಜಿನಿಯರ್ ರೋಹನ್ ಆಚಾರ್ಯ ಅವರು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಹೂವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಹಾಗೆ ಇಂಜಿನಿಯರ್ ಸಂದೀಪ್ ಪೂಜಾರಿ, ಇಂಜಿನಿಯರ್ ರಕ್ಷಿತ್ ಕೋಟ್ಯಾನ್, ಇಂಜಿನಿಯರ್ ಸುಪ್ರೀತ್ ಕೋಟ್ಯಾನ್, ಇಂಜಿನಿಯರ್ ಸುಜಾಯ್, ಅಸೋಸಿಯೇಷನ್ಗೆ ಸೇರ್ಪಡೆಯಾದ ನೂತನ ಸದಸ್ಯರಿಗೆ ಅಭಿನಂದನೆಗಳು. ಮುಂದಿನ ಅತಿಥಿ ಶ್ರೀ ಮಧು SR, ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ನ ಉಡುಪಿ ಸ್ಥಳೀಯ ವಿಭಾಗದ ಮ್ಯಾನೇಜರ್. ಇವರಿಂದ ಶುಭ ಹಾರೈಕೆ ಮಾತಿಗಾಗಿ ನಮ್ಮ ಮುಂದೆ ಸರ್. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲಿರುವಂಥ ಗಣ್ಯ ಅಧಿಕಾರಿಗಳು ಮತ್ತು ಎಲ್ಲ ಸಿವಿಲ್ ಇಂಜಿನಿಯರ್ಗಳಿಗೂ ಮೊದಲನೇದಾಗಿ ಇಂಜಿನಿಯರ್ ದಿನದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಇವತ್ತು ಒಬ್ಬ ಮಹಾನ್ ಸಾಧಕರಾದಂತಹ, ಒಬ್ಬ ಮಹಾನ್ ಇಂಜಿನಿಯರ್ ಆದಂಥ, ಒಬ್ಬ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದಿನವನ್ನು ಆಚರಿಸೋಕ್ಕೋಸ್ಕರ ಇಲ್ಲೆಲ್ಲರೂ ಕೂಡ ಸೇರಿದ್ದೀವಿ. ಮೊದಲನೇದಾಗಿ ಅವಾಗಲೇ ಎಲ್ಲರೂ ಕೂಡ ಹೇಳ್ತಾಯಿದ್ರು, ಕಾರ್ಕಳ ಇಂಜಿನಿಯರಿಂಗ್ ಅಸೋಸಿಯೇಷನ್ ಓನ್ಲಿ ಸಮಾಜ ಕಟ್ಟೋದ್ರ ಜೊತೆಗೆ ಸಮಾಜ ಸುಧಾರಣೆ ಕೆಲಸಗಳಲ್ಲಿ ಕೂಡ ಹಲವಾರು ವರ್ಷಗಳಿಂದ ತೊಡಗಿಸ್ಕೊಂಡು ಬಂದಿದ್ದೀವಿ. ಈ ಥರ ಅಸೋಸಿಯೇಷನ್ ಜೊತೆಗೆ ಅಲ್ಟ್ರಾಟೆಕ್ ಸಿಮೆಂಟ್ ವತಿಯಿಂದ ಇವತ್ತೇನು ನಾವು ಒಟ್ಟಿಗೂಡಿ ಪ್ರೋಗ್ರಾಮ್ನ ಮಾಡ್ತಾಯಿದ್ವಿ. ಇದಕ್ಕೆ ಅಲ್ಟ್ರಾಟೆಕ್ ಸಿಮೆಂಟ್ ವತಿಯಿಂದ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಇದೇ ರೀತಿ ನಿಮ್ಮೆಲ್ಲರ ಒಂದು ಬಾಂಧವ್ಯದಿಂದ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಒಂದು ಪ್ರೋಗ್ರಾಮ್ಸ್ಗಳನ್ನ ಹಮ್ಮಿಕೊಂಡು ಹೋಗುವಂಥ ಒಂದು ಶಕ್ತಿ ಎಲ್ಲರಿಗೂ ಕೊಡಲಿ ಅಂತ ಹಾರೈಸ್ತಾ ನನ್ನೆರಡು ಒಂದು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಅಸೋಸಿಯೇಷನ್ಗೆ ತಮ್ಮ ಸಹಕಾರವನ್ನು ಮುಂದೆಯೂ ನೀಡುವ ಭರವಸೆಯನ್ನು ನೀಡಿ ಶುಭ ಹಾರೈಸಿದ ತಮಗೆ ವಂದನೆಗಳು ಸರ್.
2024-25 ಸಾಲಿಗೆ ನೂತನವಾಗಿ ಆಯ್ಕೆಯಾಗಿ ಪದಗ್ರಹಣವನ್ನು ಸ್ವೀಕರಿಸಿದ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರು ಇಂಜಿನಿಯರ್ ವಿಜಯರಾಜ್ ಶೆಟ್ಟಿ ಇವರಿಂದ ಅಧ್ಯಕ್ಷೀಯ ಭಾಷಣ. ಇಂದಿನ ಅರ್ಥಪೂರ್ಣವಾದಂಥ ಒಂದು ಸಭೆಯ ಉದ್ಘಾಟನೆಯನ್ನು ಮಾಡಿದಂಥ ಉದಯ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಉದಯ ಶೆಟ್ಟಿ ಅವರು, ಇಂಜಿನಿಯರ್ ಉದಯ ಶೆಟ್ಟಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದಿಸ್ತಾ ಇದ್ದೇನೆ. ಅದೇ ರೀತಿ ಸುವರ್ಣ ಕಾರ್ಕಳದ ರೂವಾರಿ ನಮ್ಮ ನೆಚ್ಚಿನ ಶಾಸಕರು ವಿ ಸುನೀಲ್ ಕುಮಾರ್ ಅವರಿಗೂ ನಾನು ವಂದಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಇಂದಿನ ಈ ಒಂದು ಸಮಾರಂಭದ ವಿಶೇಷತೆ ಏನಂತೇಳಿದರೆ, ಎಲ್ಲರೂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ತುಂಬ ಮಾತಾಡಿದರು. ಪರ್ಟಿಕ್ಯುಲರ್ ಆಗಿ ನಮ್ಮ ಇಂಜಿನಿಯರ್ ಅನಿಲ್ ಬಾಳಿಗ ಅವರು ನಮ್ಮ ಇಂಜಿನಿಯರ್ಗಳನ್ನು ಉದ್ದೇಶಿಸಿ ಯಾವಾಗಲೂ ಟೆಕ್ನಿಕಲ್ ಟಾಕನ್ನು ತುಂಬ ಚಂದ ರೀತಿಯಲ್ಲಿ ಕೊಡ್ತಾರೆ. ಆದರೆ ಇವತ್ತು ಅವರನ್ನು ಪ್ರಧಾನ ಭಾಷಣಕ್ಕಾಗಿ ಕರೆದಾಗ ನಮ್ಮ ಟೈಮ್ ಲಿಮಿಟೇಷನ್ ಪ್ರಕಾರ ಅವರಿಗೆ ಜಾಸ್ತಿ ಮಾತಾಡಲಿಕ್ಕೆ ನಾವು ಚಾನ್ಸ್ ಕೊಡಲಿಲ್ಲ. ತುಂಬ ವಿಷಾದ ವ್ಯಕ್ತಪಡಿಸ್ತೇವೆ ಸರ್. ಯಾಕಂತೇಳಿದರೆ ಅವರ ಮಾತು ಸ್ಟಾರ್ಟ್ ಮಾಡಿದರೆ ಅವರು 1 ಗಂಟೆ ತನಕ ಒಂದು ಸ್ಕ್ರೀನಲ್ಲಿ ಎಲ್ಲ ಡಿಸ್ಪ್ಲೇನ ತೋರಿಸ್ಬಿಟ್ಟು ಆಮೇಲೆ ಅವರು ವಿಷಯ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಈ ವೇದಿಕೆಯಲ್ಲಿ ಅವರಿಗೆ ಅದಷ್ಟು ಚಾನ್ಸ್ ಸಿಗಲಿಲ್ಲ. ಇನ್ನೊಂದು ಸಲ ಅವರನ್ನು ಕರೆದು ನಾವು ಈ ವೇದಿಕೆಯಲ್ಲಿ ಖಂಡಿತ ನಿಮಗೆ ಇದಕ್ಕಿಂತ ದೊಡ್ಡ ಟಾಕನ್ನು ಕೊಡುವಂಥ ಒಂದು ಅವಕಾಶ ಮಾಡಿಕೊಡ್ತೇವೆ ಸರ್. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರರು ಕೀರ್ತನ್ ಕುಮಾರ್ ಅವರು ಕಾರ್ಕಳದಲ್ಲಿ ಈ ವಲಯದಲ್ಲಿ ಒಂದು ಅತ್ಯುನ್ನತ ಮಟ್ಟದ ಒಂದು ಲೆವೆಲಲ್ಲಿ ಒಂದು ಇಂಜಿನಿಯರ್ ಇದ್ದಾರಂತೇಳಿ ಈ ಕಾರ್ಕಳದ ಯಾವ ಸಭೆಯಲ್ಲಿ ಕೂಡ ಅವರಿಗೆ ಪರಿಚಯ ಮಾಡಿಕೊಟ್ಟಿರಲಿಲ್ಲ. ನಾನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು 1 ವರ್ಷ ಹಿಂದೆ ಅವರಿಗೆ ಹೇಳಿದ್ದೆ, ನಮ್ಮ ಈ ಕಾರ್ಯಕ್ರಮ ನೀವು ಗೆಸ್ಟಾಗಿ ಬರಬೇಕು ಅಂತ. ಅವರು ಒಂದು ಮಾತು ನಾನು 1 ವರ್ಷ ಹಿಂದೆ ಹೇಳಿದ್ದೆ, ಬಟ್ ಪ್ರೋಗ್ರಾಮಿನೊಂದು 4 ದಿವಸ ಮುಂಚೆ ಅವರಿಗೆ ಹೇಳಿದ ಕೂಡಲೇ ಎಸ್ ಅಂತ ಹೇಳಿ ಬಂದಿದ್ದಾರೆ. ಅದರಲ್ಲೂ ಒಂದು ವಿಶೇಷತೆ ಏನಂತೇಳಿದರೆ, ಸಿವಿಲ್ ಇಂಜಿನಿಯರ್ ಮಾಡಿ ಎಷ್ಟೋ ವರ್ಷ 4 ವರ್ಷ ಕೆಲಸ ಮಾಡಿ ಸಾಫ್ಟ್ವೇರ್ ಇಂಜಿನಿಯರಿಗೆ ನಲಿಯುವವರು ದೇವರವರನ್ನು ಉಳಿಸಿ ನಮ್ಮ ಸಿವಿಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟಲ್ಲಿ ಉಳಿಸಿದ್ದಾರೆ. ಅದು ದೊಡ್ಡ ನಮ್ಮ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ತುಂಬ ಧನ್ಯವಾದಗಳು ಸರ್. ಅದು ವಿಶೇಷವಾಗಿ ಸಿವಿಲ್ ಇಂಜಿನಿಯರ್ ಅಂತೇಳಿದರೆ ಸಮಾಜದಲ್ಲಿ ಏನು ಅಂತೇಳಿ ಒಂದು ವ್ಯಾಲ್ಯೂ ಅವರು ಹೇಳಿಕೊಟ್ಟಿದ್ದಾರೆ. ಯಾಕಂತೇಳಿದರೆ ಬಾಕಿ ಪ್ರೊಫೆಷನ್ ಅವರೇನು ಕಮ್ಮಿ ಅಲ್ಲ, ಬಟ್ ಸ್ಟಿಲ್ ಸಿವಿಲ್ ಇಂಜಿನಿಯರ್ಗಳು ಒಂದು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರು ಅವರು. ಧನ್ಯವಾದಗಳು, ತುಂಬ ಧನ್ಯವಾದಗಳು ಸರ್ ನಿಮಗೆ. ಮೊಟ್ಟ ಮೊದಲಾಗಿ ಈ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನದಲ್ಲಿ ನಾನು ನಿಂತುಕೊಂಡು ಮಾತಾಡಬೇಕಿದ್ರೆ, ಈ ಸ್ಥಾನಕ್ಕೆ ಬರಬೇಕಿದ್ರೆ ನಮ್ಮನ್ನು ಬಾಲ್ಯದಲ್ಲಿ ನೀರೆರೆದು ಪೋಷಿಸಿ ನಮ್ಮನ್ನು ಈ ಮಟ್ಟಕ್ಕೆ ತಂದಂಥ ನನ್ನ ಹೆತ್ತವರನ್ನು ನಾನು ಸ್ಮರಿಸುತ್ತಾ, ಇಂಜಿನಿಯರ್ ಆಗಬೇಕಿದ್ರೆ ನಮ್ಮನ್ನು ಬೆನ್ನು ಹಿಡಿದು ನಮಗೆ ಮಾರ್ಗದರ್ಶನ ನೀಡಿದಂಥ ವಿದ್ಯಾ ಗುರುಗಳಿಗೆ ನಮಸ್ಕರಿಸುತ್ತಾ, ಸಮಾಜದಲ್ಲಿ ಒಂದು ಯಶಸ್ವಿ ಇಂಜಿನಿಯರ್ ಆಗಬೇಕಿದ್ರೆ ಎಷ್ಟು ಕಷ್ಟಪಡ್ತೇವೆ ಅದು ಏನು ಅಂತೇಳಿ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನನ್ನ ಜೊತೆ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ನನ್ನ ಧರ್ಮಪತ್ನಿ ಇವತ್ತು ಹೇಳಲಿಲ್ಲ ಅಂತೇಳಿ ನಾಳೆಯಿಂದ ಪ್ರೋಗ್ರಾಮ್ ಮಾಡಲಿಕ್ಕಿಲ್ಲ, ಯಾವುದು ಕೂಡ ನಾನು ಊಟಕ್ಕೆ ಸಿಗಲಿಕ್ಕಿಲ್ಲ. ಅವಳಿಗೆ ನಾನು ಆಭಾರಿಯಾಗಿರ್ತೇನೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಗ್ರಾಹಕರು ನಮ್ಮ ಈ ಸೇವೆಗೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಯುವಲ್ಲಿ ಒಂದು ಯಶಸ್ವಿಯಾಗಿ ಈ ಬೆಳೆಯುವಲ್ಲಿ ನಮ್ಮ ಸಹಕಾರ ನೀಡಿದಂಥ ಎಲ್ಲ ಗ್ರಾಹಕ ಜನಮಹನೀಯರಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತೇನೆ. ವಿಶೇಷವಾಗಿ ನಾನು ನನ್ನ ವೃತ್ತಿ ಜೀವನ ಪ್ರಾರಂಭಿಸಿದಂಥ ಒಂದು ಕ್ಷಣ ಇತ್ತು. ಕಾರ್ಕಳದ ಖ್ಯಾತ ಇಂಜಿನಿಯರ್ ಶ್ರೀನಿವಾಸ್ ಪೈ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ವಂದನೆಗಳನ್ನು ಕೊಡ್ತಾ ಇದ್ದೇನೆ. ಯಾಕಂತೇಳಿದರೆ ನನ್ನ ವೃತ್ತಿ ಜೀವನ ಆರಂಭಿಸಿದ ನಾನು ಅವರ ಜೊತೆಗೆ, ಅವರ ಮಾರ್ಗದರ್ಶನದಲ್ಲಿ ಎಷ್ಟೋ ಜನ ಇಂಜಿನಿಯರ್ಗಳು ಬೆಳೆದಿದ್ದಾರೆ. ಬಟ್ ಇವತ್ತು ಈ ವೇದಿಕೆಯಲ್ಲಿ ನಾನು ಎತ್ಕೊಂಡು ಮಾತಾಡಬೇಕಿದ್ರೆ ಕಾರಣ ಅವರು ಈ ಒಂದು ಫಂಕ್ಷನಿಗೆ ಅವರು ಬರಲಿಕ್ಕೆ ಆಗಲಿಲ್ಲ. ಕಾರಣ ಅಂತೇಳಿ ಅವರ ಯಾವುದೋ ಫ್ಯಾಮಿಲಿ ಫಂಕ್ಷನ್ ಇದ್ದಾನೆ, ಬರಲಿಲ್ಲ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಕೈ ಮುಗಿದು ಅವರಿಗೆ ನಮಸ್ಕಾರ ಮಾಡ್ತಿದ್ದೇನೆ. ವಿಶ್ವೇಶ್ವರಯ್ಯನವರ ಒಂದು ಮಾತುಗಳಾಡಬೇಕಿದ್ರೆ ಒಂದು ನೆನಪಾಗ್ತದೆ. ಇಡೀ ದೇಶದಲ್ಲಿ ಒಬ್ಬರು ಕನ್ನಡ ನಾಡಲ್ಲಿ ಹುಟ್ಟಿದಂಥ ಒಂದು ಇಂಜಿನಿಯರ್, ಅದು ಕೂಡ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಕೆಲಸ ಮಾಡಿಕೊಂಡು ಬಂದು
ಇವತ್ತಿನ ದಿನ ಇಡೀ ದೇಶಕ್ಕೆ ಅವರ ಜನ್ಮದಿನವನ್ನು ನಾವು ಇಂಜಿನಿಯರ್ಸ್ ಡೇ ಆಗಿ ಆಚರಿಸುವಂಥ ಒಂದು ಪುಣ್ಯ ನಮ್ಮ ಪಾಲಿಗೆ ಬಂದಿದೆ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಇಂಜಿನಿಯರ್ ಇವತ್ತು ಇಡೀ ದೇಶಕ್ಕೆ ಹೆಸರು ಮಾಡಿದ್ದಾರೆ. ಅವರ ಸಿಂಪ್ಲಿಸಿಟಿ, ಅವರ ದಕ್ಷತೆ, ಅವರ ಕಾರ್ಯವೈಖರಿ ಎಲ್ಲ ನೋಡಿದರೆ ಅಂಥ ಆದರ್ಶವನ್ನು ನಾವು ಎಲ್ಲ ಇಂಜಿನಿಯರ್ಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನನ್ನ ಒಂದು ಆಸೆ. ಅವರ ಒಂದು ಸಿಂಪ್ಲಿಸಿಟಿಗೆ ಒಂದು ಎಕ್ಸಾಂಪಲ್ ಏನಂತ ಹೇಳಿದರೆ, ಅವರ ಎಷ್ಟು ಆದಾಯ ಅವರು ಬರ್ತಾ ಇತ್ತು ಅದರಲ್ಲಿ ಬಹುಪಾಲಂತೆ ಅದನ್ನು ಸಮಾಜ ಸೇವೆಗೋಸ್ಕರ ಕೊಡ್ತಾ ಇದ್ರಂತೆ ಅವರು. ಸೊ ಅಂಥ ಇಂಜಿನಿಯರ್ಗಳ ಒಂದು ಮಾದರಿ ನಮ್ಮ ಎಲ್ಲ ಇಂಜಿನಿಯರ್ಗಳು ಅವರಿಗೆ ಅವರ ತತ್ವವನ್ನು ಅಳವಡಿಸಿಕೊಳ್ಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಇದೆ ಈ ಫಂಕ್ಷನಲ್ಲಿ. ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಕಾರ್ಕಳ ಇದರ ಈ ಹಿಂದಿನ ಅವಧಿಯಲ್ಲಿ ಇಂಜಿನಿಯರ್ ಮಂಜುನಾಥ್ ಹೆಗಡೆ ಅವರು ನಿಜವಾಗ್ಲೂ ಅವರ ಮಿತನುಡಿಯವರವರು ಜಾಸ್ತಿ ಮಾತಾಡೋದಿಲ್ಲ ಯಾವ ಫಂಕ್ಷನಲ್ಲಿ ಕೂಡ. ಆದರೂ ಕಾರ್ಯವೈಖರಿ ಹೇಗೆ ಅಂತ ಹೇಳಿದರೆ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಒಳ್ಳೊಳ್ಳೆ ಫಂಕ್ಷನ್ಗಳನ್ನು ಮಾಡಿ 1 ವರ್ಷದ ಅವಧಿಯನ್ನು ಪೂರೈಸಿ ಈ ವರ್ಷ ಅವರ ಅಧಿಕಾರವನ್ನು ನಮಗೆ ಹಸ್ತಾಂತರ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದ ಈ ಫಂಕ್ಷನ್ನ ವೇದಿಕೆಯನ್ನು ನೋಡಿದರೆ ನೀವು ಅನ್ನಿಸ್ಬೋದು, ಈ ನೂತನ ಪದಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರು ತುಂಬ ಕಷ್ಟಪಟ್ಟು ಇಷ್ಟು ಸುಂದರವಾದ ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಯಂಕಾಲ 3 ಗಂಟೆ 4 ಗಂಟೆಯಿಂದ ಬಂದು ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಆಗಿ ನನ್ನ ಪರವಾಗಿ ನೂತನ ಪದಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿಂದಿನ ಪೂರ್ವ ಅಧ್ಯಕ್ಷರುಗಳು ಪ್ರತಿ ಪ್ರೋಗ್ರಾಮ್ನಲ್ಲೂ ಕೂಡ ಪ್ರತಿ ಮೀಟಿಂಗ್ನಲ್ಲೂ ಬಂದು ನಮಗೆ ಇಷ್ಟು ಸಹಕಾರ ಕೊಡ್ತಾರೆ ಅಂತ ಹೇಳಿದರೆ ಇನ್ನು ಮುಂದೆ ಕೂಡ ನಿಮ್ಮ ಈ ಸಹಕಾರವನ್ನು ನಾವು ಯಾವಾಗಲೂ ಬಯಸ್ತೇವೆ. ಎಂಟೂವರೆ ನಂತರ ಫಂಕ್ಷನಲ್ಲಿ ಮಾತಾಡಿದ ನಂತರ ಸ್ವಲ್ಪ ಆಲೋಚನೆ ಮಾಡಬೇಕು. ಪ್ರತಿ ಸರದ ಇಂಜಿನಿಯರಿಂಗ್ ಅಸೋಸಿಯೇಷನ್ ಫಂಕ್ಷನಲ್ಲಿ 8:30 9 ಗಂಟೆ ಆಗುವಾಗ ಎಲ್ಲರೂ ಟೈಮ್ ನೋಡ್ತಾ ಇರ್ತಾರೆ, ಇವ್ರದ್ದು ಯಾವಾಗ ಮುಗೀತದೆ ಅಂತೇಳಿ. ಇನ್ನು ಮುಂದಿನ ಅವಧಿಯಲ್ಲಿ ನನಗೊಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇಲ್ಲಿ ಮುಂದಿನ ಏನೆಲ್ಲ ಪ್ರೋಗ್ರಾಮ್ಗಳನ್ನು ಯೋಜನೆಗಳನ್ನು ರೂಪಿಸಬೇಕು ಅದನ್ನು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ. ಎಲ್ಲ ನಮ್ಮ ಹೊಸ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ನನ್ನ ಮುಂದಿನ ಕಾರ್ಯಕ್ರಮಗಳು ಏನೆಲ್ಲ ಇದ್ದಾವೆ ಅದನ್ನು ನಮ್ಮಿಂದ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಅಸೋಸಿಯೇಷನ್ ಇದೇ ರೀತಿ ಕಂಟಿನ್ಯೂ ಮಾಡುವಂಥ ಒಂದು ಭರವಸೆಯನ್ನು ನಿಮಗೆ ಕೊಡ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ವಂದನೆಗಳು. ಅಸೋಸಿಯೇಷನ್ನ ಬೆಳವಣಿಗೆಯಲ್ಲಿ ಹಿಂದಿನ ಇಂಜಿನಿಯರ್ಸ್ಗಳ ಸಹಕಾರವನ್ನು ನೆನಪಿಸಿ ಮುಂದೆಯೂ ಅವರ ಸಹಕಾರವನ್ನು ನಿರೀಕ್ಷಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ತಮಗೆ ವಂದನೆಗಳು. ಕೇವಲ ಮಿನಿ ಡ್ರಾಫ್ಟ್ ಪೆನ್ಸಿಲ್ಗಳಿಂದ ತಯಾರಾಗುತ್ತಿದ್ದ ನಕಾಶೆಗಳು ಇಂದು 3D ರೆಂಡರಿಂಗ್ ವಾಕ್ ಥ್ರೂಗೆ ಬದಲಾಗಿದೆ. ಚೈನ್ಗಳಿಂದ ನಡೆಯುತ್ತಿದ್ದ ಸರ್ವೆಗಳು ಡಿಜಿಟಲ್ ಸರ್ವೆಗೆ ಬದಲಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಹೊಸ ತಂತ್ರಜ್ಞಾನಗಳು ಎಲ್ಲ ಕ್ಷೇತ್ರಕ್ಕೆ ಕಾಲಿಡುತ್ತಿರುವ ಈ ಸಮಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದರ ಸದ್ಬಳಕೆಯ ಬಗ್ಗೆ ಯೋಚಿಸುವಂಥ ಯೋಜನೆಗಳಾಗಬೇಕು. ಇಂದು ಸರ್ಕಾರದ ಹಂತದಲ್ಲಿ ವಿಳಂಬವಾಗಿ ಸಿಗುವ ನಕ್ಷೆಗಳು, ಲೆವೆನಿ ಸ್ಕೆಚ್ಗಳು ಮುಂದಿನ ದಿನಗಳಲ್ಲಿ ನಿಖರವಾದ ಅಳತೆಗಳೊಂದಿಗೆ ಕ್ಷಣಾರ್ಧದಲ್ಲಿ ಸಮಾಜಕ್ಕೆ ಸಿಗುವಂತಾಗಬೇಕು. ಜಲ ಪ್ರವಾಹಗಳಿಂದ ಪೋಲಾಗುತ್ತಿರುವ ನೀರಿನ ರಕ್ಷಣೆ ಮತ್ತು ಸದ್ಬಳಕೆ, ಜಲಕ್ರಾಂತಿ, ಪರಿಸರ ಸ್ನೇಹಿ ಕಟ್ಟಡ ಸಾಮಗ್ರಿಗಳ ಬಳಕೆ, ಪರಿಸರ ರಕ್ಷಣೆ, ಅರಣ್ಯ ರಕ್ಷಣೆಯ ಕಾಳಜಿ ಸದ್ಯ ಇಂದು ನಮ್ಮ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಮುಂದಿರುವ ಸವಾಲುಗಳು ಮತ್ತು ಜವಾಬ್ದಾರಿಗಳು. ಈ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ನ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ಸಮಾಜದ ಉನ್ನತಿಗೆ ಅಡಿಪಾಯ ಹಾಕುವ ಯುವ ಇಂಜಿನಿಯರ್ಸ್ಗಳಿಗೆ ಚೈತನ್ಯ ತುಂಬುವ ಶಕ್ತಿ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಗಬೇಕೆನ್ನುವ ಭರವಸೆ, ಆಶಯ ನಮ್ಮದು. ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರೀತಿ ಸಹಕಾರ ಮುಂದೆಯೂ ಇರಲಿ ಎಂದು ಹೇಳುತ್ತಾ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಸ್ಮರಣಿಕೆಗಳನ್ನು ನೀಡುವ ಸಮಯ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕಾಗಿ ನಾನು ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಅಸೋಸಿಯೇಷನ್ನ ಕಾನೂನು ಸಲಹೆಗಾರರಾದ ಶ್ರೀ IR ಬಳ್ಳಲ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಲೆಕ್ಕ ಪರಿಶೋಧಕರಾದ CA ಪ್ರಭಾತ್ ಕುಮಾರ್ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಮ್ಮನ ನೆರವು ಎಂಬ ಸಂಸ್ಥೆಯ ಸ್ಥಾಪಕರು, ಅನೇಕ ವಿದ್ಯಾರ್ಥಿಗಳ ಆಶಾಕಿರಣ, ಈ ಸಂಸ್ಥೆಯ ಸ್ಥಾಪಕರು, ಇವರ ಸಹಕಾರವನ್ನು ನೆನೆಯುತ್ತಾ ಅವಿನಾಶ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ನಮಗೆ ಸಹಕಾರವನ್ನು ನೀಡುತ್ತಿರುವ ಜಾಹೀರಾತುದಾರರು ಅವರು ಕೂಡ ವೇದಿಕೆಗೆ ಬರಬೇಕು. A group of Sridevi class, Atri Emerald, JSW Steel, Hegde Hardware and Hegde Enterprises, Vinyas Traders and Veena Enterprises, Siddhi Developers, Balaji Roof Industries, ತಮ್ಮೆಲ್ಲರ ಸಹಕಾರವನ್ನು ಮುಂದೆಯೂ ನಾವು ನಿರೀಕ್ಷಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ನಮ್ಮ ಅಸೋಸಿಯೇಷನ್ನ ಅಮೋಘ್ ಟ್ರೇಡರ್ಸ್, ಮಹಾದೇವ್ ಮಾರ್ಬಲ್ಸ್, ಆಕಾಶ್ ಪೇಂಟ್ಸ್, ವಿನ್ಯಾಸ್ ಸ್ಟೀಲ್ ಆ್ಯಂಡ್ ಸ್ಯಾನಿಟರಿ, ಶ್ರವಣ್ ಅರ್ತ್ ಮೂವರ್ಸ್, ಶ್ರೀ ಗಣೇಶ್ ಮಾರ್ಬಲ್ ಉಡುಪಿ, ಹೋಟೆಲ್ ಸ್ವಾಗತ್, ಶ್ರೀ ಮುಕಾಂಬಿಕಾ ಎಂಟರ್ಪ್ರೈಸಸ್, ಶ್ರೀ ಶ್ರೀನಿವಾಸ್ ವೆಂಕಟರಮಣ ಟ್ರಾನ್ಸ್ಪೋರ್ಟ್, ರೋಹನ್ ಆಚಾರ್ಯ, ಹೋಟೆಲ್ ಮಯೂರ ಇಂಟರ್ನ್ಯಾಷನಲ್, ಅಖಿಲ್ ಡೆವಲಪರ್ಸ್, ಶ್ರೀ ಮಾರುತಿ ಟಿಂಬರ್ಸ್ ಆ್ಯಂಡ್ ಹಾರ್ಡ್ವೇರ್ಸ್, ಶ್ರೀರಾಮ್ ಫ್ಲೋರಿಂಗ್ಸ್, The Home Makers, Bamini Caterers, Ecoproof Technologies, Nixis Meters Private Limited, Ultratech Cement, Nitish Kumar Engineer, ತಮ್ಮೆಲ್ಲರ ಸಹಕಾರವನ್ನು ನಾವು ಮುಂದೆಯೂ ಅಪೇಕ್ಷಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ ಕಾರ್ಯದರ್ಶಿ ರಾಕೇಶ್ ಅಮೀನ್ ಇವರಿಂದ. AC ರಿಜಿಸ್ಟರ್ಡ್ ಕಾರ್ಕಳ NH ಡೇ ಮತ್ತು ಪದಗಣ ಸಮಾರಂಭದ ಉದ್ಘಾಟನೆ ಮಾಡಿದಂಥ ಶ್ರೀ ಸುನಿಲ್ ಕುಮಾರ್, ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ, ಇವರಿಗೆ ಧನ್ಯವಾದಗಳು. ಅಧ್ಯಕ್ಷತೆಯನ್ನು ವಹಿಸಿದಂಥ ಇಂಜಿನಿಯರ್ ವಿಜಯರಾಜ್ ಶೆಟ್ಟಿ, ಅಧ್ಯಕ್ಷರು AC ರಿಜಿಸ್ಟರ್ ಕಾರ್ಕಳ, ಇವರಿಗೂ ಧನ್ಯವಾದಗಳು. ಪ್ರಧಾನ ಭಾಷಣ ಮಾಡಿದಂಥ ಇಂಜಿನಿಯರ್ ಅನಿಲ್ ಬಾಳಿಗ, MTech ಸ್ಟ್ರಕ್ಚರ್ ಇಂಜಿನಿಯರ್, ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಉದಯ ಕುಮಾರ್ ಶೆಟ್ಟಿ, MTech ಸಿವಿಲ್ ಇಂಜಿನಿಯರ್, ಅಧ್ಯಕ್ಷರು ಉದಯ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಮುನಿಯರ್, ಇವರು ಧನ್ಯವಾದಗಳು. ಹಾಗೂ ಇಂಜಿನಿಯರ್ KB ಕೀರ್ತನ್ ಕುಮಾರ್, ಜಾಯಿಂಟ್ ಜನರಲ್ ಮ್ಯಾನೇಜರ್ MSEP ಮಂಗಳೂರು, ಇವರಿಗೂ ಧನ್ಯವಾದಗಳು. ಶ್ರೀ ಮಧು SR ಸ್ಥಳೀಯ ಮ್ಯಾನೇಜರ್, ಇವರಿಗೂ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂಥ ಪ್ರಶಾಂತ್ ಬೆಳ್ಳಿರಾಯ, ಪ್ರಜಾ ಕನ್ಸ್ಟ್ರಕ್ಷನ್, ಇವರಿಗೂ ಧನ್ಯವಾದಗಳು. ಇಂಜಿನಿಯರ್ ಮಂಜುನಾಥ್ ಹೆಗ್ಡೆ ಮತ್ತು ಪ್ರಕಾಶಾಚಾರ್ಯ, ಇವರಿಗೆ ಧನ್ಯವಾದಗಳು. ಮತ್ತು ಬಂದಂಥ ಮೀಡಿಯಾ, ನ್ಯೂಸ್ ಕಾರ್ಕಳ, ನಮ್ಮ ಕಾರ್ಲ ಮತ್ತು ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳು.